70ನೇ ಇಸ್ವಿಯ ಮಹಾವಾಕ್ಯಗಳು. ಶುಭಾಬಾ ಬಹಳ ಮುಖ್ಯವಾಗಿ ಪರಿವರ್ತನೆಯ ಮೂಲ ಉದ್ದೇಶವನ್ನ ಇಟ್ಟುಕೊಂಡು ಶಿಕ್ಷಣವನ್ನ ಕೊಡ್ತಿದ್ದಾರೆ. ಪರಿವರ್ತನೆಯ ಮೂಲ ಉದ್ದೇಶವನ್ನ ಇಟ್ಕೊಂಡು ಜ್ಞಾನವನ್ನ ಕೊಡ್ತಿದ್ದಾರೆ. ಶುಭಾಬರವರ ಶಿಕ್ಷಣದ ಉದ್ದೇಶವೇ ಪರಿವರ್ತನೆ, ಬಾಬಾರವರ ಶಿಕ್ಷಣದ ಸಾರವೇ ಪರಿವರ್ತನೆ. ಅದಕ್ಕಾಗಿ ವಿಶ್ವ ಪರಿವರ್ತಕ ತಂದೆ, ವಿಶ್ವ ಕಲ್ಯಾಣಕಾರಿ ತಂದೆ, ವಿಶ್ವವನ್ನು ನವನಿರ್ಮಾಣ ಮಾಡ್ತಾ ಇರುವಂತಹ ತಂದೆ, ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡೋದಕ್ಕೆ, ವಿಶ್ವವನ್ನು ಹೊಸದನ್ನಾಗಿ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಮನುಷ್ಯಾತ್ಮಗಳ ಪರಿವರ್ತನೆಯನ್ನ ಬಾಬಾ ಶಿಕ್ಷಣದ ಮೂಲಕ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ನಮ್ಮ ವಿಚಾರಗಳನ್ನ ಪರಿವರ್ತನೆ ಮಾಡ್ತಾರೆ, ನಮ್ಮ ಭಾವನೆಗಳನ್ನ ಪರಿವರ್ತನೆ ಮಾಡ್ತಾರೆ. ಬಾಬಾ ನಮ್ಮ ಸಂಕಲ್ಪಗಳನ್ನ ಪರಿವರ್ತನೆ ಮಾಡ್ತಾರೆ, ಸಂಸ್ಕಾರ ಪರಿವರ್ತನೆ ಮಾಡ್ತಾರೆ, ನಮ್ಮ ವರ್ತನೆಗಳನ್ನ ಪರಿವರ್ತನೆ ಮಾಡ್ತಾರೆ ಅಥವಾ ನಡೆನುಡಿಯನ್ನ ಪರಿವರ್ತನೆ ಮಾಡ್ತಾರೆ. ಈ ರೀತಿಯಲ್ಲಿ ಶುಭಾಬಾ ಎಲ್ಲ ಮಾತುಗಳನ್ನ ಹೇಳ್ಕೊಡೋದು ನಮಗೆ ಪರಿವರ್ತನೆಗೋಸ್ಕರ. ಆದ್ದರಿಂದ ಇವತ್ತಿನ ಮುರುಳಿಯಲ್ಲಿ ಬಾಬಾ ತಿಳಿಸ್ತಾರೆ, ಅಮೃತ ವೇಳೆ ಸೆ ಪರಿವರ್ತನ್ ಶಕ್ತಿ ಕಾ ಪ್ರಯೋಗ. ಬೆಳಗ್ಗೆ ಅಮೃತ ವೇಳೆಯಿಂದನೇ ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿಯ ಪ್ರಯೋಗವನ್ನು ಹೇಗೆ ನಾವು ಉಪಯೋಗಿಸೋದು, ಹೇಗೆ ಪ್ರಯೋಗ ಮಾಡೋದು ಎನ್ನುವುದರ ಬಗ್ಗೆ ಮಹಾವಾಕ್ಯಗಳನ್ನು ಹೇಳ್ತಿದ್ದಾರೆ ಬಾಬಾ ಅವರು. आज बाप दादा वर्तमान और भविष्य दोनों काल के राज्य अधिकारी अर्थात विश्व कल्याणकारी और विश्व के राज्य अधिकारी दोनों ही रूप में बच्चों को देख रहे हैं. ಈ ದಿನ ಬಾಪದಾದರವರು ವರ್ತಮಾನ ಮತ್ತು ಭವಿಷ್ಯ ಕಾಲ ಎರಡೂ ಕಾಲವನ್ನ ಶ್ರೇಷ್ಠ ಮಾಡೋದಕ್ಕಾಗಿ ನಮ್ಮನ್ನ ರಾಜ್ಯಾಧಿಕಾರಿಗಳನ್ನಾಗಿ ಮಾಡೋದಕ್ಕೆ ವಿಶ್ವ ಕಲ್ಯಾಣಕಾರಿ ಮತ್ತು ವಿಶ್ವ ರಾಜ್ಯ ಅಧಿಕಾರಿ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. जितना जितना विश्व कल्याणकारी उतना ही विश्व राज्य अधिकारी बनते हैं. ನೀವೆಷ್ಟೆಷ್ಟು ವಿಶ್ವ ಕಲ್ಯಾಣಕಾರಿಗಳಾಗ್ತೀರಿ ಅಷ್ಟು ವಿಶ್ವ ರಾಜ್ಯ ಅಧಿಕಾರಿಗಳು ಆಗ್ತೀರಿ. इन दोनों अधिकारों को प्राप्त करने के लिए विशेष स्व परिवर्तन की शक्ति चाहिए. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಒಂದು ವಿಶ್ವ ಕಲ್ಯಾಣದ ಕಾರ್ಯ ಮಾಡೋದಕ್ಕೆ, ವಿಶ್ವ ರಾಜ್ಯ ಅಧಿಕಾರಿಗಳಾಗೋದಕ್ಕೆ, ಇದು ಎರಡಕ್ಕೂ ಸಹ ತುಂಬಾ ಮುಖ್ಯವಾಗಿ ನಾವು ಸ್ವಪರಿವರ್ತನೆಯ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು, ಸ್ವಪರಿವರ್ತನೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬು. उस दिन में भी सुनाया था परिवर्तन शक्ति को अमृत वेले से लेकर रात तक कैसे कार्य में लगाए. ಬಾಬಾ ಈ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬೆಳಗ್ಗೆ ಅಮೃತ ವೇಳೆಯಿಂದನೇ ಹಿಡಿದು ರಾತ್ರಿ ಮಲ್ಕೊಳ್ಳೋ ತನಕ ಹೇಗೆ ಪರಿವರ್ತನೆಯನ್ನ ಉಪಯೋಗಿಸ್ಕೊಳ್ಳೋದು, ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಎನ್ನೋ ವಿಷಯದ ಬಗ್ಗೆ. ಪಹಲಾ ಪರಿವರ್ತನ್ आंख को खोलते ही मैं शरीर नहीं आत्मा हूँ, यह आदि समय का आदि परिवर्तन संकल्प. ನೀವು ಮೊಬೈಲ್ ಏನಾದ್ರು ಟಚ್ ಆಗ್ತಾ ಇದೆಯಾ? ಸ್ವಲ್ಪ ಡಿಸ್ಟರ್ಬ್ ಸೌಂಡ್ ಜೊತೆ ಬರ್ತಾ ಇದೆ. ಸ್ವಲ್ಪ ವಾಯ್ಸ್ ಕ್ಲಿಯರ್ ಇದೆ, ಜೊತೆಗೆ ಒಂಚೂರು ಡಿಸ್ಟರ್ಬ್ ಸೌಂಡ್ ಬರುತ್ತೆ, ಸ್ವಲ್ಪ ಗಮನ. ಮೊಬೈಲ್ ಟಚ್ ಆಗ್ಬಾರ್ದೇನೋ. ಆಯ್ತು. ಆದ್ರಿಂದ ಬಾಬಾ ತಿಳಿಸ್ತಿದ್ದಾರೆ, ಮೊಟ್ಟ ಮೊದಲನೇದಾಗಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರೋದು ಬೆಳಗಾಗಿ ಎದ್ದ ತಕ್ಷಣ, ಕಣ್ಣು ತೆರೆದ ತಕ್ಷಣ ಅಥವಾ ನಮಗೆ ಜಾಗೃತವಾದ ತಕ್ಷಣ ಶರೀರ ನಾನಲ್ಲ, ಆತ್ಮ ನಾನಾಗಿದ್ದೇನೆ ಎನ್ನುವಂತಹ ಈ ಅನಾದಿ ಪರಿವರ್ತನೆಯನ್ನ, ಆದಿ ಪರಿವರ್ತನೆಯನ್ನ ಫಸ್ಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಬಾಬಾ. ಇಸಿ ಆದಿ ಸಂಕಲ್ಪಕ್ಕೆ ಸಾಥ್ ಸಾರೆ ದಿನ್ ಕಿ ದಿನಚರ್ಯಾ ಕಾ ಆಧಾರ ಹೈ. ಈ ಆದಿ ಪರಿವರ್ತನೆ ಬೆಳಗಾಗಿ ಎದ್ದ ತಕ್ಷಣ ನಾವೇನು ಸಂಕಲ್ಪ ಮಾಡ್ತೀವಿ, ನಾನು ಆತ್ಮನಾಗಿದ್ದೇನೆ ಎನ್ನುವ ಈ ಸಂಕಲ್ಪ ಇಡೀ ದಿನದ ದಿನಚರಿಗೆ ಆಧಾರ ಆಗಿದೆ ಅಂತ ಹೇಳ್ತಾರೆ ತಂದೆ. ಅಗರ್ ಆದಿ ಸಂಕಲ್ಪ ಮೇ ಪರಿವರ್ತನ್ ನಹಿ ಹುವಾ ತೋ ಸಾರಾ ದಿನ್ ಸ್ವರಾಜ್ಯ ವ ವಿಶ್ವ ಕಲ್ಯಾಣಕ್ಕೆ ಸಫಲ್ ನಹಿ ಹೋ ಸಕ್ತೆ ಹೈ. ಒಂದ್ ವೇಳೆ ಆದಿಯಲ್ಲಿ ನಾವು ಸಂಕಲ್ಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಳದೆ ಇದ್ರೆ, ಆದಿ ಕಾಲದಲ್ಲಿ ನಾವು ಸ್ವರಾಜ್ಯ ಮತ್ತು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಫಲ ಆಗ್ಬೇಕು ಅಂದ್ರೆ ಪ್ರಾರಂಭದಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಾರೆ ಭಾವ. ಆದಿ ಸಮಯ ಸೆ ಪರಿವರ್ತನ ಶಕ್ತಿ ಕಾರ್ಯ ಮೇ ಲಾओ.
ಆದಿ ಸಮಯದಿಂದಲೇ ಪರಿವರ್ತನೆಯ ಶಕ್ತಿಯನ್ನ ಕಾರ್ಯದಲ್ಲಿ ಉಪಯೋಗಿಸ್ಕೊಳ್ಬೇಕು. ಜೈಸೆ ಸೃಷ್ಟಿ ಕೆ ಆದಿ ಮೇ ಬ್ರಹ್ಮ ಸೆ ಆದಿದೇವ್ ಆದಿ ಆತ್ಮ ಸತೋ ಪ್ರಧಾನಾತ್ಮ ಪಾರ್ಟ್ ಮೇ ಆಯೇಗಿ. ಹೇಗೆ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನ ಆತ್ಮ, ದೇವ ಆತ್ಮ, ಸತೋ ಪ್ರಧಾನ ಆತ್ಮ ಈ ಜಗತ್ತಿಗೆ ಪಾತ್ರವನ್ನ ಮಾಡೋದಕ್ಕೆ ಬರ್ತದೆ. ಐಸೆ ಹರು ರೋಜ್ ಅಮೃತ ವೇಲ ಆದಿ ಕಾಲ ಹೇ. ಸೃಷ್ಟಿಗೆ ಆದಿಕಾಲ ಸತ್ಯುಗ ಇರಬಹುದು, ಆದ್ರೆ ಪ್ರತಿ ದಿನಕ್ಕೆ ನಮ್ಮ ಆದಿಕಾಲ ಅಮೃತ ವೇಳೆಯ ಸಮಯ ಆಗಿದೆ. इसलिए इस आदिकाल के समय उठते ही पहला संकल्प याद में ಬ್ರಾಹ್ಮಣಾತ್ಮ ಪದಾರೆ. ನೀವು ಬೆಳಗಾಗಿ ಎದ್ದ ತಕ್ಷಣ ನಿಮಗೆ ಈ ಸಂಕಲ್ಪ ಬರಬೇಕು, ಈ ಸಂಕಲ್ಪ ಮಾಡ್ಬೇಕು, ನಾನು ಬ್ರಾಹ್ಮಣ ಆತ್ಮ ಆಗಿ ಬಂದಿದ್ದೇನೆ. ಬಾಪುಸೆ ಮಿಲ್ನೆ ಕಿಲಿಯಾಯೆ. ನಾನು ಬ್ರಾಹ್ಮಣ ಆತ್ಮನಾಗಿದ್ದೀನಿ, ಬಾಬನ ಜೊತೆಗೆ ಮಿಲನ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಯಹಿ ಸಮರ್ಥ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಶ್ರೇಷ್ಠ ಬೋಲು, ಶ್ರೇಷ್ಠ ಕರ್ಮ ಕಾ ಆಧಾರ ಬನ್ ಜಾಯೇಗ. ಬಾಬಾ ಹೇಳ್ತಾರೆ, ಬೆಳಗಾಗಿ ಎದ್ದ ತಕ್ಷಣ ನಾನು ಆತ್ಮ ಬ್ರಾಹ್ಮಣ ಆತ್ಮನಾಗಿದ್ದೀನಿ, ತಂದೆಯನ್ನ ಮಿಲನ ಮಾಡೋದಕ್ಕಾಗಿ ಬಂದಿದ್ದೀನಿ. ಈ ನಿಮ್ಮ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಸಮರ್ಥ ಸಂಕಲ್ಪ, ಸಮರ್ಥ ಮಾತು, ಸಮರ್ಥ ಕರ್ಮಗಳಿಗೆ ಆಧಾರ ಆಗಿ ಬಿಡುತ್ತದೆ. ಪೆಹಲಾ ಪರಿವರ್ತನ್ ಮೈ ಕೌನ್. ಫಸ್ಟ್ ಪರಿವರ್ತನೆ ನಾನು ಯಾರು ಅಂದ್ರೆ ನಾನು ಆತ್ಮ, ನಾನು ಬ್ರಾಹ್ಮಣ ಆತ್ಮ. तो यही फाउंडेशन ಪರಿವರ್ತನ ಶಕ್ತಿ ಕಾ ಆಧಾರ ಹೇ. ಇದೇ ಪರಿವರ್ತನೆ ಫೌಂಡೇಶನ್. ಇದು ಈ ಪರಿವರ್ತನೆ ತಂದೆ ಹೇಳ್ತಾರೆ, ಪರಿವರ್ತನೆ ಇದೇ ಒಂದು ಆಧಾರ ಫಸ್ಟ್ ಅಂತಾರೆ ಬಾಬಾ ಅವರು. ದೂಸರಾ ಪರಿವರ್ತನ್ ಮೈ ಕಿಸ್ಕಾ ಹೂಂ, ಸರ್ವ ಸಂಬಂಧ ಕಿಸಸೆ ಹೇ. ಬೆಳಗಾಗಿ ಎದ್ದ ತಕ್ಷಣ ಎರಡನೇದಾಗಿ ನಾನು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರೋದು, ಸಂಕಲ್ಪ ಮಾಡ್ಬೇಕಾಗಿರೋದು, ನಾನು ಯಾರ ಮಗು, ನಾನು ಆತ್ಮ, ನಾನು ಬ್ರಾಹ್ಮಣ ಆತ್ಮ, ನಾನು ಯಾರ ಮಗು ಆಗಿದ್ದೀನಿ. ಸರ್ವ ಸಂಬಂಧ ನನ್ನದು, ಆತ್ಮದ್ದು ಯಾರ ಜೊತೆಗೆ. ಸರ್ವ ಪ್ರಾಪ್ತಿಯ ಕಿಸಸೆ ಹೇ. ಸರ್ವ ಪ್ರಾಪ್ತಿಗಳು ಯಾರಿಂದ. ಪೆಹಲೆ ದೇಹ ಕಾ ಪರಿವರ್ತನ್, ಫಿರ್ ದೇಹಕ್ಕೆ ಸಂಬಂಧ ಕಾ ಪರಿವರ್ತನ್. ಮೊದಲು ದೇಹದ ಪರಿವರ್ತನೆ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮನಾಗಿದ್ದೇನೆ. ಇನ್ನೊಂದು ನನ್ನ ಆತ್ಮದ ಸಂಬಂಧ ತಂದೆಯಾಗಿದ್ದಾರೆ. ಸರ್ವ ಸಂಬಂಧವೂ ಶಿವಬಾಬಾನೇ ಆಗಿದ್ದಾರೆ. ಪರಮಧಾಮದಿಂದ ಬರ್ಬೇಕಾದ್ರೆ ನಮಗೆ ಬಾಬನೇ ಎಲ್ಲ ಸಂಬಂಧ. ಫಿರ್ ಸಂಬಂಧಕ್ಕೆ ಆಧಾರ ಪರ್ ಪ್ರಾಪ್ತಿಯೋಂ ಕಾ ಪರಿವರ್ತನ್. ಆ ನಂತರ ಸಂಬಂಧಗಳ ಆಧಾರದ ಮೇಲೆ ಸಂಬಂಧಗಳಿಂದ ಪ್ರಾಪ್ತಿಗಳಲ್ಲಿ ಪರಿವರ್ತನೆ. इस परिवर्तन को ही सहज याद कहा जाता है. ತಂದೆ ಹೇಳ್ತಾರೆ, ಈ ರೀತಿಯಲ್ಲಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನೇ ಮತ್ತೊಂದು ರೀತಿಯಲ್ಲಿ ಸಹಜ ನೆನಪು, ಸಹಜ ಯೋಗ ಅಂತ ಬಾಬಾ ಹೇಳ್ತಾರೆ. तो आदि में परिवर्तन शक्ति के आधार पर अधिकारी बन सकते हो. ನೀವು ಆದಿಯ ಪರಿವರ್ತನೆಯ ಶಕ್ತಿಯ ಆಧಾರದ ಮೇಲೆ ನೀವು ಅಧಿಕಾರಿಗಳಾಗ್ಬೋದು ಅಂತ ಹೇಳ್ತಾರೆ ಬಾಬಾ ಅವರು. ಅಮೃತ ವೇಲೆ ಕೆ ಬಾದ್ अपने देह के कार्यक्रम करते हुए कौन से परिवर्तन की आवश्यकता है. ಅಮೃತ ವೇಳೆ ಯೋಗ ಮಾಡಿದ ನಂತರ ನಾವೇನ್ ಮಾಡ್ತೀವಿ, ನಿತ್ಯ ಕರ್ಮಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು. ಜಿಸ್ಸೆ ನಿರಂತರ ಸಹಜ ಯೋಗಿ ಬನ್ ಜಾಯೆಂಗೆ. ಅದರಿಂದ ನೀವು ನಿರಂತರವಾಗಿ ಸಹಜ ಯೋಗಿಗಳಾಗ್ತೀರಿ. ಸದಾಯ ಸಂಕಲ್ಪ ರಖೋ ಕಿ ಮೈ ಚೈತನ್ಯ ಸರ್ವಶ್ರೇಷ್ಠ ಮೂರ್ತಿ ಹೂ ಔರ್ ಯಹ ಮಂದಿರ ಹೇ. ನೀವು ಶರೀರಕ್ಕೆ ಶೃಂಗಾರ ಮಾಡುವಾಗ, ಶರೀರಕ್ಕೆ ಸ್ನಾನ ಮಾಡಿಸ್ಬೇಕಾದ್ರೆ ಈ ತರ ಯೋಚನೆ ಮಾಡ್ರಿ, ನಾನು ಚೈತನ್ಯ ಮೂರ್ತಿ ಆಗಿದ್ದೀನಿ, ಸರ್ವಶ್ರೇಷ್ಠ ಮೂರ್ತಿ ನಾನಾಗಿದ್ದೀನಿ ಆತ್ಮ. ಇದು ನನ್ನ ಮಂದಿರ ಆಗಿದೆ, ನನ್ನ ಶರೀರ ಅಂದ್ರೆ ನನ್ನ ಮಂದಿರ. ಚೈತನ್ಯ ಮೂರ್ತಿ ಕಾ ಯಹ ದೇಹ ಚೈತನ್ಯ ಮಂದಿರ ಹೇ. ಚೈತನ್ಯ ಮೂರ್ತಿಯ ಚೈತನ್ಯ ಮಂದಿರ ಈ ದೇಹ. मंदिर को सजा रहे हैं. इस मंदिर के अंदर स्वयं बाप दादा की प्रति प्रिय मूर्ति विराजमान है. ಈ ಮಂದಿರದಲ್ಲಿ, ಈ ಶರೀರದಲ್ಲಿ ಬಾಪ್ದಾದರವರಿಗೆ ಪ್ರಿಯ ಆಗಿರುವಂತಹ ಮೂರ್ತಿ ವಿರಾಜಮಾನವಾಗಿದೆ. ಈ ಶರೀರ ಎನ್ನುವ ಮಂದಿರದಲ್ಲಿ ಶುಭಾಬರವರಿಗೆ ಪ್ರಿಯ ಆಗಿರುವಂತಹ ಮೂರ್ತಿ ವಿರಾಜಮಾನವಾಗಿದೆ. ಸ್ವಯಂ ಪರಮಾತ್ಮ ತಂದ ಆರಿಸಿಕೊಂಡಿರುವಂತಹ ಮಗು ನಾನು ಅಂತ ಶ್ರೇಷ್ಠ ಆತ್ಮ ದೇಹದಲ್ಲಿ ವಿರಾಜಮಾನವಾಗಿದೆ. ಪರಮಾತ್ಮನ ದೃಷ್ಟಿಯಲ್ಲಿರುವಂತ ಶ್ರೇಷ್ಠ ಆತ್ಮ.
ಪರಮಾತ್ಮ ತಂದೆಯಿಂದ ಶಿಕ್ಷಣ ಪಡಿತಾ ಇರುವಂತಹ ಆತ್ಮ ನಾನು. ಪರಮಾತ್ಮನಿಂದ ಪಾಲನೆ ಪಡಿತಾ ಇರುವಂತಹ ಆತ್ಮ. ಅದಕ್ಕಾಗಿ ಪರಮಾತ್ಮನ ವರದಾನಗಳಲ್ಲಿ ಬೆಳೀತಾ ಇರುವಂತ ಇಂಥ ಶ್ರೇಷ್ಠ ಆತ್ಮ ನಾನೇನಾಗಿದ್ದೀನಿ, ಶರೀರ ಎನ್ನುವ ಮಂದಿರದಲ್ಲಿ ನಾನಿದ್ದೇನೆ. इस मंदिर के अंदर स्वयं बाप दादा की प्रिय मूर्ति विराजमान है. जिस मूर्ति के गुणों की माला स्वयं बाप दादा सिमरन करते हैं. ಆದ್ರಿಂದ ತಂದೆ ಹೇಳ್ತಿದ್ದಾರೆ, ಈ ಮಂದಿರದ ಒಳಗಡೆ ಸ್ವಯಂ ಬಾಪದಾದರವರಿಗೆ ಪ್ರಿಯ ಆಗಿರುವಂತಹ ಮೂರ್ತಿ ವಿರಾಜಮಾನವಾಗಿದೆ. ಈ ಚೈತನ್ಯ ಮೂರ್ತಿಯ ಗುಣಗಳನ್ನ ಸ್ವಯಂ ಬಾಬಾ ಗಾಯನ ಮಾಡ್ತಿದ್ದಾರೆ, ಬಾಪದಾದರವರು ಸ್ಮರಣೆ ಮಾಡ್ತಿದ್ದಾರೆ. जिस मूर्ति की महिमा स्वयं बाप करते हैं, ऐसी विशेष मूर्ति का विशेष मंदिर है. ಯಾವ ಮೂರ್ತಿಯ ಮಹಿಮೆಯನ್ನ ಸ್ವಯಂ ಬಾಬಾ ಮಾಡ್ತಿದ್ದಾರೆ, ಅಂತಹ ವಿಶೇಷ ಆತ್ಮದ ವಿಶೇಷ ಮೂರ್ತಿಯ ಮಂದಿರ ಈ ಶರೀರ ಆಗಿದೆ. जितनी मूर्ति वैल्यूबल होती है, मूर्ति के आधार पर मंदिर की भी वैल्यू होती है. ಶುಭ ಹೇಳ್ತಾರೆ, ಎಷ್ಟು ಮೂರ್ತಿ ವ್ಯಾಲ್ಯೂಬಲ್ ಆಗಿರ್ತದೆ ಅದರ ಆಧಾರದ ಮೇಲೆ मंदिरवू सह वैल्यूबल ಆಗಿರುತ್ತೆ ಅಂತಾರೆ बाबा. तो परिवर्तन क्या करना है, मेरा शरीर नहीं लेकिन बाप दादा की वैल्यूबल मूर्ति का यह मंदिर है. ಅದಕ್ಕಾಗಿ ನನ್ನ ಶರೀರ ಅಂತ ಅನ್ಕೋಬೇಡಿ, ಬಾಪ್ ದಾದರವರಿಗೆ ಯಾರು ವ್ಯಾಲ್ಯೂಬಲ್ ಅಂತ ಅನ್ಸಿದ್ರು, ವ್ಯಾಲ್ಯೂಬಲ್ ಆಗಿರುವಂತಹ ಮೂರ್ತಿ ನಾನು ಆತ್ಮ ಇದ್ದೀನಿ, ಅಂತಹ ವ್ಯಾಲ್ಯೂಬಲ್ ಮೂರ್ತಿಯ ಮಂದಿರ ಇದು. ಬಾಬನಿಗೆ ಪ್ರಿಯ ಆಗಿರುವಂತಹ ಮೂರ್ತಿ ನಾನು. स्वयं ही मूर्ति, स्वयं ही मंदिर का ट्रस्टी बन मंदिर को सजाते रहो. ಶರೀರಕ್ಕೆ ಸ್ನಾನ ಮಾಡುವಾಗ, ಶರೀರವನ್ನ ಶೃಂಗಾರ ಮಾಡುವಾಗ ನೀವು ಇದನ್ನ ನೆನಪು ಮಾಡ್ಕೊಳ್ರಿ, ಸ್ವಯಂ ನಾನು ಆತ್ಮ ಮೂರ್ತಿಯಾಗಿದ್ದೀನಿ, ಈ ಮಂದಿರದಲ್ಲಿ ನಾನು ಟ್ರಸ್ಟಿ ಆಗಿದ್ದೀನಿ, ಮಂದಿರವನ್ನ ಶೃಂಗಾರ ಮಾಡ್ತಾ ಇದ್ದೀನಿ. इस परिवर्तन संकल्प के आधार पर मेरापन अर्थात देहबान परिवर्तन हो जाएगा. ನಾವೆಷ್ಟೆಷ್ಟು ಈ ರೀತಿಯಲ್ಲಿ ನಮ್ಮ ಸ್ಮೃತಿಯನ್ನ ಮಾಡಿಕೊಂಡು ಆತ್ಮ ಮೂರ್ತಿಯನ್ನ ದೇಹರೂಪಿ ಮಂದಿರದಲ್ಲಿ ನೋಡ್ತೇವೆ, ದೇಹವನ್ನ ತಯಾರು ಮಾಡ್ತೀವಿ, ಶೃಂಗಾರ ಮಾಡ್ತೀವಿ, ಏನೆಲ್ಲ ಮಾಡ್ತೀವಲ್ಲ, ಈ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡ್ರೆ ಬಾಬಾ ಹೇಳ್ತಾರೆ ನಮಗೆ ನನ್ನತನ ಬಿಟ್ಟೋಗ್ತದೆ, ದೇಹ ಬಾನ ದೂರ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಇಸ್ಕೆ ಬಾದ್ ಅಪನಾ ಗಾಡ್ಲಿ ಸ್ಟೂಡೆಂಟ್ ರೂಪ ಸದಾ ಸ್ಮೃತಿ ಮೇ ರಹೆ. ಇಡೀ ದಿನಚರಿಯಲ್ಲಿ ನಾವೇನೇನೆಲ್ಲ ಮಾಡ್ತೀವಿ, ಬಾಬಾ ಅದರ ಅನುಸಾರವಾಗಿ ನಮ್ಗೆ ಮಹಾವಾಕ್ಯಗಳನ್ನ ಹೇಳ್ತಿದ್ದಾರೆ. ನಾವು ಬೆಳಗ್ಗೆ ಅಮೃತ ವೇಳೆ ಯೋಗ ಮಾಡ್ತೀವಿ, ಆ ನಂತರ ನಿತ್ಯ ಕರ್ಮಗಳನ್ನ ಮಾಡಿ ರೆಡಿ ಆಗ್ತೀವಿ. ಆಮೇಲೆ ನಾವು ಈಶ್ವರ್ಯ ವಿದ್ಯಾರ್ಥಿ ಜೀವನದವರಂದ ಮೇಲೆ ನಾವು ಈಶ್ವರ್ಯ ಶಿಕ್ಷಣವನ್ನ ಕೇಳ್ತೀವಿ, ಅಭ್ಯಾಸ ಮಾಡ್ತೀವಿ. ಅದಕ್ಕಾಗಿ ಬಾಬಾ ತಿಳಿಸ್ತಿದ್ದಾರೆ, ನೀವು ನಿಮ್ಮನ್ನ ನಾನು ಈಶ್ವರ್ಯ ವಿದ್ಯಾರ್ಥಿ, ಗಾಡ್ಲಿ ಸ್ಟೂಡೆಂಟ್ ಅಂತ ನೀವು ಸ್ಮೃತಿ ಮಾಡ್ಕೊಳ್ರಿ. इसमें विशेष परिवर्तन संकल्प कौन सा चाहिए, ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಅಂದಾಗ ಇದ್ರಲ್ಲಿ ಏನ್ ಪರಿವರ್ತನೆ ಮಾಡ್ಕೋಬೇಕು, जिससे हर सेकंड की पढ़ाई और अमूल्य बोल की धारणा से हर सेकंड वर्तमान और भविष्य श्रेष्ठ प्रारब्ध बन जाए. ಏಕೆಂದ್ರೆ ನಾವು ಬಾಬಾ ಹೇಳಿದ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ, ಶುಭಾಬರವರ ನಾವು ಶಿಕ್ಷಣದಿಂದ, ತಂದೆಯ ಅಮೂಲ್ಯ ಮಾತುಗಳಿಂದ ಇವುಗಳನ್ನ ಯಾವಾಗ ನಾವು ಜೀವನಕ್ಕೆ ಅಳವಡಿಸ್ಕೊಳ್ತೀವಿ, ಜೀವನದಲ್ಲಿ ಆಚರಣೆಯಲ್ಲಿ ತರ್ತೀವಿ, ಆಗ ತಂದೆ ಹೇಳ್ತಾರೆ ಪ್ರತಿ ಸೆಕೆಂಡ್ ನಿಮ್ದು ವರ್ತಮಾನವು ಮತ್ತು ಭವಿಷ್ಯದ ಶ್ರೇಷ್ಠ ಪ್ರಾರಬ್ಧವು ರೂಪಿಸ್ತದೆ ಅಂತ ಹೇಳ್ತಾರೆ ಬಾಬಾ. इसमें सदा या परिवर्तन संकल्प चाहिए. मैं साधारण स्टूडेंट नहीं, साधारण पढ़ाई भी नहीं, डायरेक्ट बाप रोज दूर देश से हमको पढ़ाने आते हैं. ಆದ್ದರಿಂದ ಬಾಬಾ ನೆನಪು ಮಾಡಿಸ್ತಿದ್ದಾರೆ ಏನಂದ್ರೆ, ನಾನು ಸಾಧಾರಣ ಸ್ಟೂಡೆಂಟು ಅಲ್ಲ, ಇದು ಸಾಧಾರಣ ಶಿಕ್ಷಣವೂ ಅಲ್ಲ, ಸಾಧಾರಣ ಎಜುಕೇಶನ್ ಅಲ್ಲ ಬಾಬಂದು. ಡೈರೆಕ್ಟ್ ಪರಮಾತ್ಮ ತಂದೆ ನಮಗೆ ಪ್ರತಿದಿನವೂ ಸಹ ದೂರ ದೇಶದಿಂದ ಓದಿಸ್ಲಿಕ್ಕೆ ಬರ್ತಾರೆ. ये भगवान के वर्षन्स हमारी पढ़ाई है. ಸ್ವಯಂ ಭಗವಂತನ ವಾಕ್ಯಗಳು, ಮಹಾವಾಕ್ಯಗಳು, ಅಮೂಲ್ಯ ರತ್ನಗಳು ನನಗೆ ಶಿಕ್ಷಣ ಆಗಿದೆ. ಗಾಡ್ಲಿ ವರ್ಷನ್ಸ್ ಏನಿದೆ ಅದು ನನ್ನ ಶಿಕ್ಷಣ. ಶ್ರೀ ಶ್ರೀ ಕಿ ಶ್ರೀಮತ್ ಹಮಾರಿ ಪಢಾಯಿ ಹೈ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತವೇ
ನನ್ನ ಶಿಕ್ಷಣ ಆಗಿದೆ. ಜಿಸ್ ಪಢಾಯಿ ಕಾ ಹರ್ ಬೋಲ್ ಪದಮೋಂ ಕಿ ಕಮಾಯಿ ಜಮಾ ಕರಾನೆ ವಾಲಾ ಹೈ. ಆದ್ದರಿಂದ ಆ ತಂದೆಯ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಶಬ್ದಗಳು ನನಗೆ ಪದಮದಷ್ಟು ಸಂಪಾದನೆ ಮಾಡಿಸ್ತದೆ, ಜಮಾ ಮಾಡಿಸ್ತದೆ. ಅಗರ್ ಏಕ್ ಬೋಲ್ ಬಿ ಧಾರಣ್ ನಹಿ ಕಿಯಾ ತೋ ಬೋಲ್ ಮಿಸ್ ನಹಿ ಕಿಯಾ, ಲೇಕಿನ್ ಪದಮೋಂ ಕಿ ಕಮಾಯಿ अनेक जन्मों की श्रेष्ठ प्रारब्ध व श्रेष्ठ पद के प्राप्ति में कमी की है. ಅದರಿಂದ ಬಾಬನ ಮಾತುಗಳನ್ನ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಬಾಬು ಹೇಳ್ತಾರೆ, ನಾನು ಕೇವಲ ಒಂದು ಮಾತು, ಕೆಲವು ಮಾತುಗಳನ್ನ ಮಿಸ್ ಮಾಡ್ಕೊಂಡಿಲ್ಲ, ಪದಮದಷ್ಟು ಸಂಪಾದನೆ ಮಾಡಿಸುವಂತಹ, ಅನೇಕ ಜನ್ಮಗಳ ಪ್ರಾರಬ್ಧವನ್ನ ರೂಪಿಸುವಂತಹ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳೋದ್ರಲ್ಲಿ ಕಡಿಮೆ ಆಗ್ತದೆ. ऐसा परिवर्तन संकल्प भगवान बोल रहे हैं. ಇಂತಹ ಪರಿವರ್ತನೆಯ ಸಂಕಲ್ಪಗಳನ್ನ, ಪರಿವರ್ತನೆಯ ಮಾತುಗಳನ್ನ ಸ್ವಯಂ ಭಗವಂತ ಹೇಳ್ತಿದ್ದಾರೆ. ಹಮ್ ಸುನ್ ರಹೆ ಹೇ, ಬಾಬಾ ಹೇಳ್ತಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಮೇರೆ ಲಿಯೇ ಬಾಪ್ ಟೀಚರ್ ಬನ್ಕರ್ ಆಯೇ ಹೇ. ನಾನು ಈಶ್ವರೀಯ ವಿದ್ಯಾರ್ಥಿ ಅಂದಾಗ ನನಗಾಗಿ ಶಿವ ಬಾಬಾ ಟೀಚರ್ ಆಗಿ ಬಂದಿದ್ದಾರೆ. ಮೈ ಸ್ಪೆಷಲ್ ಲಾಡ್ಲಾ ಸ್ಟೂಡೆಂಟು. ಶುಭಾಬರವರಿಗೆ ನಾನು ಬಹಳ ಸ್ಪೆಷಲ್, ಬಹಳ ಮುದ್ದಿನ ವಿದ್ಯಾರ್ಥಿ ನಾನು. ಹೇಗೆ ಲೌಕಿಕದಲ್ಲಿನೂ ಸಹ ಯೋಗ್ಯ ವಿದ್ಯಾರ್ಥಿಗಳಿದ್ರೆ, ಯೋಗ್ಯ ಸ್ಟೂಡೆಂಟ್ ಇದ್ರೆ ಟೀಚರ್ಸ್ ಗಳಿಗೆ ಎಷ್ಟು ಪ್ರೀತಿ ಇರುತ್ತೆ ಅವ್ರ ಮೇಲೆ. ಲೆಕ್ಚರರ್ಸ್ ಇರ್ಲಿ, ಟೀಚರ್ಸ್ ಇರ್ಲಿ, ಎಷ್ಟೊಂದು ಆ ವಿದ್ಯಾರ್ಥಿಗಳನ್ನ ಪ್ರೀತಿ ಮಾಡ್ತಾರಲ್ವಾ. ಹಾಗೆ ನೀವು ಸಹ ನೆನಪು ಮಾಡ್ಕೊಳ್ರಿ, ನಾನು ಶುಭಾಬ ಟೀಚರ್ ಆಗಿ ಏನ್ ಬಂದಿದ್ದಾರೆ, ನಾನು ಬಹಳ ಸ್ಪೆಷಲ್, ಬಹಳ ಮುದ್ದಿನ ಸ್ಟೂಡೆಂಟ್, ನಾನು ವಿದ್ಯಾರ್ಥಿ, ನಾನು ಈಶ್ವರೀಯ ವಿದ್ಯಾರ್ಥಿ. ಬಾಬಾ ನನಗಾಗಿ ಬಂದಿದ್ದಾರೆ, ನನಗಾಗಿ ಓದಿಸ್ತಿದ್ದಾರೆ. ಇಸ್ಲಿಯೇ ಮೇರೆ ಲಿಯೇ ಆಯೇ ಹೇ. ಶುಭಾಬನಿಗೆ ನನ್ ಮೇಲೆ ಇಷ್ಟು ಪ್ರೀತಿ ಇರೋದ್ರಿಂದ ಬಾಬಾ ನನ್ಗಾಗಿ ಬಂದಿದ್ದಾರೆ. ಕಹಾ ಸೆ ಆಯೇ ಹೇ, ಕೌನ್ ಆಯೇ ಹೇ, ಅವ್ರು ಕ್ಯಾ ಪಡಾ ರಹೇ ಹೇ. ನೀವು ನೆನಪು ಮಾಡ್ಕೊಂಡ್ ನೋಡ್ರಿ, ಬಾಬಾ ಎಲ್ಲಿಂದ ಬಂದಿದ್ದಾರೆ, ಯಾರು ಬಂದಿದ್ದಾರೆ, ನನ್ಗೆ ಏನ್ ಓದಿಸ್ತಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತಾರೆ ಬಾಬಾ. यही परिवर्तन श्रेष्ठ संकल्प रोज क्लास के समय धारण कर पढ़ाई पढ़ो. ಪ್ರತಿದಿನವೂ ಸಹ ಕ್ಲಾಸಿನ ಸಮಯದಲ್ಲಿ ಈ ತರಹ ಶ್ರೇಷ್ಠ ಸಂಕಲ್ಪವನ್ನ ಇಟ್ಕೊಂಡು ಪರಿವರ್ತನೆ ಮಾಡಿಕೊಂಡು ಶುಭಾಬರವರ ಶಿಕ್ಷಣವನ್ನ ಕೇಳ್ರಿ, ಜೊತೆಗೆ ಜೀವನಕ್ಕೆ ಅಳವಡಿಸ್ಕೊಳ್ರಿ. ಸಾಧಾರಣ ಕ್ಲಾಸ್ ನಹಿ, ಸುನಾನೆ ವಾಲೆ ವ್ಯಕ್ತಿ ಕೋ ನಹಿ ದೇಖೋ. ಈ ಕ್ಲಾಸ್ ಏನಿದೆ ಬಾಬಂದಿದೆ ಸಾಧಾರಣ ಕ್ಲಾಸ್ ಅಲ್ಲ. ನಾನು ಸಾಧಾರಣ ವಿದ್ಯಾರ್ಥಿ ಅಲ್ಲ, ಸಾಧಾರಣ ಟೀಚರ್ ಅಲ್ಲ. ಇವರು ಯಾರು ಮುರುಳಿ ಓದ್ ಹೇಳ್ತಿದ್ದಾರೆ ಅವರನ್ನ ನೀವು ನೋಡ್ಬೇಡಿ. ಲೇಕಿನ್ ಬೋಲ್ನೆ ವಾಲೆ ಬೋಲ್ ಕಿಸ್ಕೆ ಹೇ ಉಸ್ಕೋ ಸಾಮ್ನೆ ದೇಖೋ. ಈ ಹೇಳ್ತಾ ಇರುವಂತ ಮಾತು ಯಾರದು, ಅವರನ್ನ ನಿಮ್ ಎದುರುಗಡೆ ನೋಡ್ತಾ ಇರಿ ಅಂತಾರೆ ಬಾಬಾ. ಈ ಮಾತುಗಳೆಲ್ಲವೂ ಸಹ ಯಾರ ಮಾತುಗಳು, ಯಾರ ಶಿಕ್ಷಣ, ಯಾರ ಜ್ಞಾನ ಇದು, ಅವರನ್ನ ಎದುರುಗಡೆ ಇಟ್ಕೊಳ್ರಿ. ಅದಕ್ಕೆ ತಾನೇ ಮುರುಳಿ ಹೇಳ್ಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ತಿಳಿಸ್ತಿದ್ದಾರೆ, ತಂದೆ ಹೇಳ್ತಿದ್ದಾರೆ. ಇದೆಲ್ಲ ಶಬ್ದಗಳು ಯಾಕೆ ಅಂದ್ರೆ ಕೇಳುವವರೆಲ್ಲರೂ ಸಹ ನಾವು ಬಾಬಾ ಅವರನ್ನ ಎದುರುಗಡೆ ಇಟ್ಕೊಂಡು ಕೇಳ್ತಾ ಇರ್ಬೇಕು. ವ್ಯಕ್ತ ಮೇ ಅವ್ಯಕ್ತ ಬಾಪ್, ಅವರು ನಿರಾಕಾರಿ ಬಾಪ್ ಕೋದೇಕು. ತಂದೆ ಹೇಳ್ತಾರೆ, ನೀವು ವ್ಯಕ್ತದಲ್ಲಿ ಇದ್ದರೂ ಸಹ ಅವ್ಯಕ್ತ ತಂದೆಯನ್ನ ನೋಡ್ರಿ, ನಿರಾಕಾರಿ ತಂದೆಯನ್ನ ನೋಡ್ರಿ, ಅವ್ರ ಎದುರುಗಡೆ ಕುತ್ಕೊಂಡು ನೀವು ಮುರುಳಿ ಕೇಳ್ರಿ. ತೋ ಸಮಜಾ ಕ್ಯಾ ಪರಿವರ್ತನ್ ಕರ್ನಾ ಹೈ. ಗೊತ್ತಾಯ್ತಲ್ವಾ ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ. ಆಗೆ ಚಲೋ ಪಢಾಯಿ ಬಿ ಪಡ್ಲಿ, ಅಭಿ ಕ್ಯಾ ಕರ್ನಾ ಹೈ. ಇನ್ನು ಬೆಳಗಿನ ಸಮಯದಲ್ಲಿ ಮುರುಳಿಯನ್ನ ಕೇಳಿದ ನಂತರ ಮತ್ತೆ ಮುಂದೆ ಏನು, ಅಭಿ ಅವ್ರ ಕ್ಯಾ ಕರ್ನಾ ಹೈ, ಅಭಿ ಸೇವಾ ಕಾ ಪಾರ್ಟ್ ಆಯಾ. ಇನ್ನು ಸೇವೆಯ ಪಾತ್ರ ಪ್ರಾರಂಭ ಆಯ್ತು ಅಂತಾರೆ ಬಾಬೂರು. ಸೇವಾ ಮೇ ಕಿಸಿ ಬಿ ಪ್ರಕಾರ ಕಿ ಸೇವಾ, ಚಾಹೆ ಪ್ರವೃತ್ತಿ ಕಿ, चाहे व्यवहार की, चाहे ईश्वरीय सेवा प्रवृत्ति, चाहे लौकिक संबंध कर्म बंधन के आधार से संबंध हो, लेकिन प्रवृत्ति में सेवा करते परिवर्तन संकल्प यही करो. ಇನ್ನು ಇಡೀ ದಿನದಲ್ಲಿ ನಿಮ್ದು ಸೇವೆಯ ಪಾತ್ರ ಶುರುವಾಗ್ತದೆ ಎಂದಾಗ ಆ ಸಮಯದಲ್ಲಿ ಶುಭಾಬ ಹೇಳ್ತಾರೆ, ನಿಮ್ಮ ಪ್ರವೃತ್ತಿ ಅಂದ್ರೆ ಲೌಕಿಕದ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ವ್ಯವಹಾರ ಇರ್ಬೋದು, ಇಲ್ಲ ಈಶ್ವರಿಯ ಸೇವೆನೂ ಇರ್ಬೋದು. ಶುಭಾಬ ಹೇಳ್ತಾರೆ,
ನಿಮ್ಮ ಪ್ರವೃತ್ತಿಯಲ್ಲಿ ಲೌಕಿಕ ಸಂಬಂಧಗಳಿರ್ಬೋದು. ಎಷ್ಟೋ ಸಾರಿ ಕರ್ಮ ಬಂಧನಗಳು ಆಗ್ಬಿಟ್ಟಿರ್ತದೆ, ಸಂಬಂಧಗಳು ಹೋಗಿ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಪ್ರವೃತ್ತಿಯಲ್ಲಿ ಸಂಸಾರದಲ್ಲಿ ಎಲ್ಲರ ಜೊತೆಯಲ್ಲಿದ್ದು ಸೇವೆ ಮಾಡ್ಬೇಕಾದ್ರೆ ಏನ್ ಪರಿವರ್ತನೆ ಮಾಡ್ಕೊಳ್ಬೇಕು? ಮರುಜೀವ ಜನ್ಮ ಹುವ, ಅರ್ಥಾತ್ ಲೌಕಿಕ ಕರ್ಮ ಬಂಧನ ಸಮಾಪ್ತ ಹುವ. ನೀವು ನೆನಪು ಮಾಡ್ಕೊಳ್ರಿ, ಲೌಕಿಕದ ಕೆಲಸ ಮಾಡ್ತಿರ್ಬೋದು, ಈಶ್ವರಿಯ ಸೇವೆ ಮಾಡ್ತಾ ಇರ್ಬೋದು. ಆ ಸಮಯದಲ್ಲಿ ನಾನು ಶುಭಾಬರವರ ಹತ್ರ ಮರು ಜನ್ಮವನ್ನ ಪಡೆದುಕೊಂಡಿದ್ದೇನೆ, ಮರು ಜೀವವನ್ನ ಪಡೆದುಕೊಂಡಿದ್ದೇನೆ ಅಂದ್ಮೇಲೆ ನಿಮ್ಮ ಲೌಕಿಕದ ಎಲ್ಲ ಕರ್ಮ ಬಂಧನಗಳು ಸಮಾಪ್ತಿಯಾದವು ಅಂತ ತಿಳ್ಕೊಳ್ರಿ. ಕರ್ಮ ಬಂಧನ ಸಮಜ್ಕರ್ ನಹಿ ಚಲೋ. ಏನ್ ಮಾಡೋದು? ಬಂಧನ, ಕರ್ಮ ಬಂಧನ ಇದನ್ನೆಲ್ಲ ನಿಭಾಯಿಸಬೇಕಲ್ಲ, ಆ ತರ ತಿಳ್ಕೊಬೇಡಿ ಎಂದೂ ಸಹ ಅಂತರ ಭಾವ. ನೀವು ಶುಭಾಬನಿಗೆ ಮಗುವಾಗಿದ್ದೀರಿ, ಮರು ಜನ್ಮವನ್ನ ಪಡೆದಿದ್ದೀರಿ, ನೀವೆಲ್ಲ ಕರ್ಮ ಬಂಧನಗಳು ನಿಮ್ದು ಸಮಾಪ್ತಿ ಆಯ್ತು. ಕರ್ಮ ಬಂಧನ್ ಸೋಚನೆ ಅವ್ರ ಕೆಹನೆ ಸೆ ಬಂದ್ ಜಾತೆ ಹೋ. ಶುಭಾಬ ಹೇಳ್ತಾರೆ, ನೀವ್ ಯಾವಾಗ್ಲೂ ಲೌಕಿಕದಲ್ಲಿ ಕಾರ್ಯ ಮಾಡ್ಬೇಕಾದ್ರೆ ಕರ್ಮ ಬಂಧನ ಅದೇ ಯೋಚನೆ ಮಾಡ್ತಾ ಇದ್ರೆ ನೀವಿನ್ನೂ ಅದರಲ್ಲಿ ಬಂಧಿಸ್ಕೊಂಡ್ ಬಿಡ್ತೀರಿ ಅಂತಾರೆ ಬಾಬಾ ಅವರು. ಲೇಕಿನ್ ಯಹ ಲೌಕಿಕ ಕರ್ಮ ಬಂಧನ್ का संबंध अब मरुजीवे जन्म के कारण श्रीमत के आधार पर सेवा के संबंध का आधार है. ಅದರಿಂದ ಲೌಕಿಕದ ಕರ್ಮ ಬಂಧನಗಳು ಅಥವಾ ಕರ್ಮ ಸಂಬಂಧ ಏನಿದೆ, ನೀವು ಮರು ಜನ್ಮವನ್ನ ಪಡೆದುಕೊಂಡಿರುವ ಕಾರಣ ಶ್ರೀಮತದ ಆಧಾರದಲ್ಲಿ ನೀವು ಸೇವೆ ಮಾಡ್ತಾ ಇರೋದ್ರಿಂದ ಆ ಸಂಬಂಧದ ಆಧಾರ ಶುಭ ಹೇಳ್ತಾರೆ ಕರ್ಮ ಬಂಧನ ಅಲ್ಲ, ನಿಮ್ಮದು ಸೇವಾ ಸಂಬಂಧ ಆಯ್ತು. ಅದಕ್ಕೋಸ್ಕರ ಯಾರು ಸಹ ನೀವು ಲೌಕಿಕದಲ್ಲಿದ್ರು, ಮನೆಯಲ್ಲಿ ಕಾರ್ಯ ಮಾಡ್ತಾ ಇದ್ರು, ಲೌಕಿಕದ ವ್ಯವಹಾರ ಮಾಡ್ತಿದ್ರು, ಈಶ್ವರಿಯ ಸೇವೆನೇ ಮಾಡ್ತಿದ್ರು, ಎಂದಿಗೂ ಸಹ ಬಂಧನ, ಕರ್ಮ ಬಂಧನ ಅಂತ ನೀವು ಅಂದ್ಕೋಬಾರ್ದು. ಸೇವೆಯ ಸಂಬಂಧ ಅದು ಅಂತಾರೆ ಬಾಬಾ. ಸೇವಾಕ್ಕೆ ಸಂಬಂಧ ಮೇ मेजॉरिटी वैरायटी प्रकार की आत्माओं का ज्ञान धारण कर सेवा का संबंध समझ करके चलते तो ಬಂಧನ್ ಮೇ ತಂಗ್ ನಹಿ ಹೋಂಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಸೇವಾ ಸಂಬಂಧದಲ್ಲಿ ಇದೀರಿ ಇನ್ಮೇಲೆ ವೆರೈಟಿ ಪ್ರಕಾರದ ಆತ್ಮಗಳಿರ್ತಾರಲ್ಲಿ. ಇದನ್ನ ನೆನ್ಪಿಡ್ಕೊಳ್ಬೇಕು, ಶುಭಾಬನ ಜ್ಞಾನ ಧಾರಣೆ ಮಾಡ್ಕೊಳ್ಬೇಕು, ಸೇವೆಯ ಸಂಬಂಧ ಅಂತ ತಿಳ್ಕೊಂಡು ಲೌಕಿಕದಲ್ಲಿ ನೀವು ಕಾರ್ಯ ಮಾಡ್ಬೇಕು. ಆಗ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಿಮಗೆ ಯಾವ ಬಂಧನ ಅಂತ ಅನ್ಸೋದಿಲ್ಲ, ಈ ಬಂಧನಗಳ ಕಷ್ಟ ಅಂತ ನಿಮ್ಗೆ ಅನ್ಸಲ್ಲ ಅಲ್ಲಿ. ಲೇಕಿನ್ अति पापात्मा, अति अपकारी आत्मा, बगुले के ऊपर भी नफरत नहीं, घृणा नहीं, निराधार नहीं, लेकिन विश्व कल्याणकारी स्थिति में स्थित हो, रहम दिल बन तरफ की भावना हो. ಅದಕ್ಕಾಗಿ ಬಾಬಾ ತಿಳಿಸ್ತಾರೆ, ನೀವು ಸೇವಾ ಕ್ಷೇತ್ರಕ್ಕೆ ಹೋದ ತಕ್ಷಣ ವೆರೈಟಿ ಪ್ರಕಾರದ ಆತ್ಮಗಳು ಬಂದ್ಬಿಡ್ತಾರಲ್ಲಿ. ಅಲ್ಲಿ ಸಿಗ್ತಾರೆ ನಿಮಗೆ. ಕೆಲವರು ಬಹಳ ಪಾಪಾತ್ಮಗಳು ಇರ್ತಾರೆ, ಕೆಲವರು ಬಹಳ ಅಪಕಾರಿಗಳು ಇರ್ತಾರೆ, ಬಕಪಕ್ಷಿಗಳಂತವರು ಇರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನೀವು ಸೇವೆ ಮಾಡೋದಕ್ಕೆ ಹೋಗಿದ್ದೀರಿ ಅಂದ್ಮೇಲೆ ನೀವು ಅವರಿಗೆ ತಿರಸ್ಕಾರದ ಭಾವನೆ ಇಟ್ಕೋಬೇಡ್ರಿ, ಅವರಿಗೆ ಅಗೌರವದ ಭಾವನೆಯಿಂದ ನೋಡ್ಬೇಡ್ರಿ. ನೀವು ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿರಿ, ದಯಾ ಹೃದಯಗಳಾಗಿ ಅಂತ ಹೇಳ್ತಾರೆ ಬಾಬಾ. रहम दिल की भावना में रहकर सेवा का संबंध समझकर सेवा करेंगे और जितने ही ओपलेस केस की सेवा करेंगे उतने ही ಪ್ರೈಸ್ ಗೆ ಅಧಿಕಾರಿ ಬನೆಂಗೆ. ಈಗ ಕೆಲವೊಂದ್ಸಾರಿ ಸೇವಾ ಕ್ಷೇತ್ರದಲ್ಲಿ ಹೋದಾಗ ಎಂತೆಂತ ಪಾಪಾತ್ಮಗಳು ಇರ್ಬೋದು, ಎಷ್ಟು ಅಪಕಾರಿಗಳಿರ್ಬೋದು, ಬಕಪಕ್ಷಿಗಳಂತಿರ್ಬೋದು. ಆದ್ರೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಸೇವಾ ಕ್ಷೇತ್ರದಲ್ಲಿ ಇದ್ದೀರಿ ಇಂದಾಗ ಬಹಳ ಓಪ್ಲೇಸ್ ಕೇಸ್ ಇದ್ದವರಿಗೆ ನೀವು ಸೇವೆ ಮಾಡಿದ್ರೆ ಅಷ್ಟು ನಿಮಗೆ ಪ್ರೈಸ್ ಸಿಗ್ತವೆ, ಅಷ್ಟು ನೀವು ಫೇಮಸ್ ಆಗ್ಬಿಡ್ತೀರಿ. ನಾಮಿ ಗ್ರಾಮಿ ವಿಶ್ವ ಕಲ್ಯಾಣಕಾರಿ ಗಾಯೇ ಜಾಯಂಗೆ. ನೀವೇನಾಗ್ಬಿಡ್ತೀರಿ ಅಂದ್ರೆ ನೀವು ಬಹಳ ಪ್ರಸಿದ್ಧರಾಗ್ಬಿಡ್ತೀರಿ. ನಿಜವಾಗಿ ಇಂಥವ್ರನ್ನ ಪರಿವರ್ತನೆ ಮಾಡಿದಾರೆ ಇವರು, ಇಷ್ಟು ಕೆಟ್ಟವರನ್ನ ಇವರು ಸರಿ ಮಾಡಿದ್ದಾರೆ ಅಂತ ನೀವು ಇಂಥ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು ಅಂತಾರೆ ಬಾಬಾ. पीस मेकर में प्राइज मिलेंगे तो प्रवृत्ति में कर्म बंधन के बजाय सेवा का संबंध है. ಆದ್ರಿಂದ ನೀವು ನಿಜವಾಗಿ ನಿಮಗೆ ಎಷ್ಟೊಂದು ಪ್ರೈಸ್ಗಳು ಸಿಕ್ಬಿಡ್ತವೆ, ಎಷ್ಟು ನಿಮ್ಮ ಹೆಸರು ಪ್ರಸಿದ್ಧಿ ಆಗ್ಬಿಡ್ತದೆ.
ತಂದೆ ಹೇಳ್ತಾರೆ, ಪ್ರವೃತ್ತಿಯ ಕರ್ಮ ಬಂಧನದ ಬದಲಾಗಿ ಸೇವಾ ಸಂಬಂಧ ಅಂತ ನೆನ್ಪಿಟ್ಕೊಂಡು ಜನರ ಜೊತೆಗೆ ವ್ಯವಹರಿಸ್ರಿ. ಯಹ ಪರಿವರ್ತನ್ ಸಂಕಲ್ಪ ಕರೋ, ಲೇಕಿನ್ ಸೇವಾ ಕರ್ತೆ ಕರ್ತೆ ಅಟ್ಯಾಚ್ಮೆಂಟ್ ಮೇ ನಹಿ ಆ ಜಾನ. ಈಗ ನೀವ್ ಯಾರ್ಯಾರಿಗೆ ಸೇವೆ ಮಾಡ್ತಿರ್ತೀರಿ, ಯಾರಿಗೆಲ್ಲ ಜ್ಞಾನ ಕೊಡ್ತೀರಿ, ಇವ್ರು ನಾನ್ ಹೇಳಿದ ಜ್ಞಾನ ಕೇಳಿ ಪರಿವರ್ತನೆ ಆದ್ರು, ನನ್ನಿಂದ ಇವ್ರು ಚೇಂಜ್ ಆದ್ರು ಅಂತ ನೀವು ಅವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ಬಾರ್ದು ನಿಮ್ಗೆ ಅಂತಾರೆ ಬಾಬಾ. ಕಬಿ ಡಾಕ್ಟರ್ ಬಿ ಪೇಷಂಟ್ ಕಿ ಅಟ್ಯಾಚ್ಮೆಂಟ್ ಮೇ ಆ ಜಾತೆ. ಹೀಗೆ ಕೆಲವೊಂದ್ಸರಿ ಡಾಕ್ಟರ್ಗಳು ಕೂಡ ಏನಾಗ್ಬಿಡ್ತಾರೆ, ಪೇಷಂಟ್ ಬಹಳ ಒಳ್ಳೆಯವ್ರಿದ್ದಾರೆ, ತುಂಬಾ ಒಳ್ಳೆ ಸ್ವಭಾವದವರಿದ್ದಾರೆ, ಇವರು ನೇಚರ್ ತುಂಬಾ ಚೆನ್ನಾಗಿದೆ ಅಂತ ಏನಾಗ್ಬಿಡ್ತಾರೆ, ಕೆಲವೊಂದ್ಸರಿ ಪೇಷಂಟ್ ಗಳ ಅಟ್ಯಾಚ್ಮೆಂಟ್ ಅಲ್ಲಿ ಬಂದ್ಬಿಡ್ತಾರೆ. ಹಾಗೆ ನೀವು ಸಹ ಸೇವೆ ಮಾಡ್ತಾ ಮಾಡ್ತಾ ಯಾರಿಗ್ ಸೇವೆ ಮಾಡಿರ್ತೀರಿ ಅವ್ರ ಜೊತೆಗೆ ನಿಮ್ದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಾರ್ದು. ಸೇವಾ ಕ ಸಂಬಂಧ ಅರ್ಥಾತ್ ತ್ಯಾಗ ಅವ್ರ ತಪಸ್ವಿ ರೂಪು. ನಿಮ್ಮ ಸೇವೆಯ ಸಂಬಂಧ ಅಂದ್ರೆ ನಿಮ್ಮ ರೂಪ ಏನಂದ್ರೆ ತ್ಯಾಗ ಮತ್ತು ತಪಸ್ವಿನ ರೂಪ, ತಪಸ್ವಿ ರೂಪ ನಿಮ್ಮದು. ಸಚ್ಚಿ ಸೇವಾಕ್ಕೆ ಲಕ್ಷಣ ಯಹಿ ತ್ಯಾಗ ಅವರ ತಪಸ್ಯ ಹೈ. ಸತ್ಯವಾದ ಸೇವೆಯ ಲಕ್ಷಣವೇ ಅದರಲ್ಲಿ ತ್ಯಾಗ ಇರಬೇಕು, ಅದರಲ್ಲಿ ತಪಸ್ಸು ಇರಬೇಕು. ऐसे ही व्यवहार में भी डायरेक्शन प्रमाण निमित्त मात्र शरीर निर्वह, ಲೇಕಿನ್ ಮೂಲ ಆಧಾರ್ ಆತ್ಮ ಕಾ ನಿರ್ವಹ. ಅದರಿಂದ ಬಾಬಾ ಹೇಳ್ತಾರೆ, ನೀವೆಲ್ಲರೂ ಸಹ ವ್ಯವಹಾರ ಮಾಡ್ಬೇಕಾದ್ರೆ ವ್ಯವಹಾರದ ಕ್ಷೇತ್ರದಲ್ಲಿ ಬಾಬನ ಡೈರೆಕ್ಷನ್ ಅಂತೆ ನೀವು ಶರೀರದ ನಿರ್ವಹಣೆ ಮಾಡ್ತಾ ಇರ್ಬೋದು, ಆದ್ರೆ ನಿಮ್ಮ ಮೂಲ ಆಧಾರ, ನಿಮ್ಮ ಮೂಲ ಉದ್ದೇಶ ಆತ್ಮದ ನಿರ್ವಹಣೆ. ಶರೀರ ನಿರ್ವಾಹ ಕೆ ಪೀಚೆ ಆತ್ಮ ಕಾ ನಿರ್ವಹ ಭೂಲ್ ನಹಿ ಜಾನ. ಶರೀರ ನಿರ್ವಹಣೆಗಾಗಿ ಕೆಲಸ ಮಾಡ್ತಾ 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 ಆತ್ಮದ ನಿರ್ವಹಣೆಯನ್ನೇ ಮರ್ತು ಬಿಡ್ಬೇಡಿ. ವ್ಯವಹಾರ ಕರ್ತೆ ಶರೀರ ನಿರ್ವಹ ಅವ್ರ ಆತ್ಮ ನಿರ್ವಹ ದೋನೋ ಕಾ ಬ್ಯಾಲೆನ್ಸ್ ಹೋ. ಅದಕ್ಕಾಗಿ ವ್ಯವಹಾರ ಮಾಡ್ತಾ ಶರೀರ ನಿರ್ವಹಣೆ ಮಾಡ್ತಾ ಆತ್ಮದ ನಿರ್ವಹಣೆ ಮತ್ತು ಶರೀರದ ನಿರ್ವಹಣೆ ಎರಡರ ಬ್ಯಾಲೆನ್ಸ್ ಸಮತೋಲನ ಇರ್ಲಿ. ನಹಿ ತೋ ವ್ಯವಹಾರ ಮಾಯಾಜಾಲ ಬನ್ ಜಾಯೇಗಾ. ನೀವು ಬರೀ ಶರೀರ ನಿರ್ವಹಣೆಗೋಸ್ಕರನೇ ಕೆಲಸ ಮಾಡ್ತಿದ್ರೆ ಶುಭ ಹೇಳ್ತಾರೆ, ನಿಮ್ಮ ಆ ವ್ಯವಹಾರ, ನಿಮ್ಮ ಆ ಶರೀರ ನಿರ್ವಹಣೆಯ ಕಾರ್ಯ ಏನಾಗ್ಬಿಡ್ತದೆ ಅಂದ್ರೆ ಮಾಯಾ ಜಾಲವಾಗಿ ಬಿಡುತ್ತೆ ಅಂತಾರೆ ಬಾಬಾ. ಐಸಿ ಜಾಲ ಜೋ ಜಿತನಾ ಬಡಾತೆ ಜಾಯಂಗೆ ಉತನಾ ಫಸ್ತೆ ಜಾಯಂಗೆ. ನೀವು ಆತ್ಮ ನಿರ್ವಹಣೆಯನ್ನ ಬಿಟ್ಟು ಬರೀ ಶರೀರ ನಿರ್ವಹಣೆನೇ ಮಾಡ್ತಾ ಇದ್ರಿ ಅಂದ್ರೆ ಬಾಬಾ ಹೇಳ್ತಾರೆ, ನೀವ್ ಅದನ್ನ ಎಷ್ಟು ಜಾಸ್ತಿ 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 ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ನೀವ್ ಅದರಲ್ಲಿ ಸಿಕ್ಕಾಕೊಳ್ತಾ ಇರ್ತೀರಿ. ದನ್ ಕಿ ವೃದ್ಧಿ ಕರ್ತೆ ಹುಯೇ ಬಿ ಯಾದು ಕಿ ವಿಧಿ ಭೂಲ್ನಿ ನಹಿ ಚಾಹಿಯೆ. ನೀವು ಹಣವನ್ನ ವೃದ್ಧಿ ಮಾಡ್ತಾ 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 ನೆನಪಿನ ವಿಧಿಯನ್ನ ಬಿಡಬಾರ್ದು, ನೆನಪು ಮಾಡೋದನ್ನ ಮರಿಬಾರ್ದು. ಯಾದು ಕಿ ವಿಧಿ ಅವ್ರ ದನ್ ಕಿ ವೃದ್ಧಿ ದೋನೋ ಸಾತ್ ಸಾತ್ ಓನಾ ಚಾಹಿಯೆ. ಆದ್ದರಿಂದ ತಂದೆ ಹೇಳ್ತಿದ್ದಾರೆ, ಒಂದು ನೆನಪಿನ ವಿಧಿಯೂ ಇರಬೇಕು, ಧನದ ವೃದ್ಧಿನೂ ಇರಬೇಕು, ಎರಡೂ ಜೊತೆ ಜೊತೆಗಿರ್ಬೇಕು. ಧನ್ ಕಿ ವೃದ್ಧಿ ಕೆ ಪೀಚೆ ವಿಧಿ ಕೋ ಚೋಡ್ ನಹಿ ದೇನ. ಹಣವನ್ನ ಸಂಪಾದನೆ ಮಾಡ್ತಾ 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 ನೆನಪು ಮಾಡುವ ವಿಧಿಯನ್ನೇ ಬಿಟ್ಬಿಡ್ಬೇಡಿ ಅಂತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೈ ಲೌಕಿಕ ಸ್ಥೂಲ ಕರ್ಮ ಬಿ ಕರ್ಮ ಯೋಗಿ ಕಿ ಸ್ಟೇಜ್ ಮೇ ಪರಿವರ್ತನ್ ಕರೋ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಸ್ಥೂಲವಾಗಿ ಕರ್ಮ ಮಾಡ್ತಾ ಇದ್ರು ಕರ್ಮ ಯೋಗಿ ಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ರಿ. ಸಿರ್ಫ್ ಕರ್ಮ ಕರ್ನೆ ವಾಲೆ ನಹಿ ಲೇಕಿನ್ ಕರ್ಮ ಯೋಗಿ ಹೋ. ನೀವು ಬರೀ ಕೆಲಸ ಮಾಡೋರಲ್ಲ, ನೀವು ಬರೀ ಕರ್ಮ ಮಾಡುವವರಲ್ಲ, ನೀವು ಕರ್ಮ ಯೋಗಿಗಳು ಅಂತಾರೆ ಬಾಬಾ. ಕರ್ಮ ಮಾಡುವಾಗ ಯೋಗವನ್ನ ಬಿಡಬಾರ್ದು. ಕರ್ಮೇಂದ್ರಿಯಗಳು ಕರ್ಮ ಮಾಡ್ಬೇಕು, ಮನಸ್ಸು ಬಾಬಾ ನೆನಪು ಮಾಡ್ಬೇಕು. ಕರ್ಮ ಅರ್ಥಾತ್ ವ್ಯವಹಾರ, ಯೋಗ ಅರ್ಥಾತ್ ಪರಮಾರ್ಥ. ಶುಭ ಹೇಳ್ತಾರೆ, ಕರ್ಮಗಳು ಅಂದ್ರೆ ವ್ಯವಹಾರ, ಅದು ಕೆಲಸ ಅಂದ್ರೆ ವ್ಯವಹಾರ. ಯೋಗ ಅಂದ್ರೆ ಇದನ್ನ ಶುಭ ಪಾರಮಾರ್ಥ ಅಂತಾರೆ. ಪರಮಾರ್ಥ ಅರ್ಥಾತ್ ಪರಮಪಿತಾ ಕಿ ಸೇವಾ ಕ ಅರ್ಥ ಕರಯೇ. ಈಗ ಈ ಎರಡು ಶಬ್ದಗಳನ್ನ ನಾವೆಲ್ಲರೂ ಕೂಡ ಕೇಳಿದೀವಿ, ಒಂದು ವ್ಯವಹಾರ, ಇನ್ನೊಂದು ಪಾರಮಾರ್ಥ. ಶುಭ ಹೇಳ್ತಾರೆ, ಪರಮಾರ್ಥ ಅಂದ್ರೆ ಏನಂದ್ರೆ ಪರಮಾತ್ಮನ ಸೇವಾರ್ಥವಾಗಿ ಮಾಡ್ತಾ ಇರೋದು. तो व्यवहार और परमार्थ दोनों साथ साथ हो, इसको कहा जाता है श्रीमत पर चलने वाले कर्मयोगी. ಆದ್ದರಿಂದ ಒಂದು ವ್ಯವಹಾರ
ಇನ್ನೊಂದು ಪಾರಮಾರ್ಥ. ಇದು ಎರಡನ್ನ ಜೊತೆಗೆ ಇಟ್ಕೊಳ್ಳೋದನ್ನ ಹೇಳ್ತಾರೆ ಬಾಬೂರು. ಆ ರೀತಿಯಲ್ಲಿದ್ದು ನೀವು ಶ್ರೀಮತದಂತೆ ನಡೆದ್ರೆ ನೀವು ಕರ್ಮಯೋಗಿಗಳು. ವ್ಯವಹಾರಕ್ಕೆ ಸಮಯ ಪರಿವರ್ತನ್ ಕ್ಯಾ ಕರ್ನಾ ಹೇ. ಆದ್ರಿಂದ ವ್ಯವಹಾರ ಮಾಡ್ಬೇಕಾದ್ರೆ ಏನ್ ಪರಿವರ್ತನೆ ಮಾಡ್ಕೊಳ್ತೀರಿ? ಮೈ ಸಿರ್ಫ್ ವ್ಯವಹಾರಿ ನಹಿ ಲೇಕಿನ್ ವ್ಯವಹಾರಿ और ಪಾರಮಾರ್ಥಿ. ಅರ್ಥಾತ್ ಜೋ ಕರ್ ರಹಾ ಹೂಂ ವೋ ವಿಶ್ವ ಸೇವಾ ಅರ್ಥ ಕರ್ ರಹಾ ಹೂಂ. ಆದ್ರಿಂದ ವ್ಯವಹಾರ ಮತ್ತು ಪರಮಾರ್ಥ, ವಿಶ್ವ ಸೇವೆಗಾಗಿ ನಾನು ಇದನ್ನ ಮಾಡ್ತಿದ್ದೀನಿ ಏನ್ ತಿಳ್ಕೊಳ್ಳಿ. ವ್ಯವಹಾರಿ और ಪರಮಾರ್ಥಿ ಕಂಬೈಂಡ್ ಹೋ. ಒಂದು ನಿಮ್ಮ ವ್ಯವಹಾರ, ಇನ್ನೊಂದು ಪರಮಾತ್ಮನ ಸೇವಾರ್ಥವಾಗಿ, ಈಶ್ವರಿಯ ಸೇವಾರ್ಥವಾಗಿ ಮಾಡೋದು. ಇದು ಎರಡೂ ಸಹ ಜೊತೆಯಾಗ್ಬೇಕು ಅಂತಾರೆ ಬಾಬಾ. ಕಂಬೈಂಡ್ ಆಗ್ಬೇಕು. ಹೇಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿದೆಯಲ್ವಾ, ಅದೇ ತರಹ ವ್ಯವಹಾರ ಮತ್ತು ಪರಮಾರ್ಥ ಜೊತೆಯಾಗ್ಬೇಕು. ಯಹಿ ಪರಿವರ್ತನ ಸಂಕಲ್ಪ ಸದಾ ಸ್ಮೃತಿ ಮೇ ರಹೆ, ಮನ್ ಅವ್ರ ತನ್ ಡಬಲ್ ಕಮಾಯಿ ಕರ್ತೆ रहेंगे. ಈ ರೀತಿ ಎಲ್ಲ ಪರಿವರ್ತನೆ ಮಾಡೋದನ್ನ ನೆನ್ಪಿಟ್ಕೊಂಡ್ರೆ ಶುಭಾಬ ಹೇಳ್ತಾರೆ, ಒಂದು ಮನಸ್ಸಿಗೂ ಸಂಪಾದನೆ, ಇನ್ನೊಂದು ತನುವಿಗಾಗಿನೂ ಕೂಡ ಸಂಪಾದನೆ. ಸ್ಥೂಲ ಧನ್ ಬಿ ಆತಾ रहेगा ಅವ್ರ ಮನಸ್ಸೆ ಅವಿನಾಶಿ ಧನ್ ಬಿ ಜಮಾ ಹೋತಾ रहेगा. ನಿಮಗೆ ಸ್ಥೂಲವಾಗಿ ಹಣನೂ ಬರ್ತಾ ಇರ್ತದೆ, ಮನಸ್ಸಿಗೆ ಅವಿನಾಶಿ ಧನ ಸಂಪತ್ತು ಕೂಡ ಜಮಾ ಆಗ್ತಾ ಇರ್ತದೆ. ಏಕ್ ಹಿ ತನ್ನ ದ್ವಾರ ಏಕ್ ಹಿ ಸಮಯ ಮನ್ ಅವ್ರ ಧನ್ ಕಿ ಡಬಲ್ ಕಮಾಯಿ ಹೋತಿ रहेगी. ಆದ್ರಿಂದ ಒಂದೇ ಸಮಯದಲ್ಲಿ ಒಂದು ತನುವಿನ ಮೂಲಕ ಮನಸ್ಸು ಮತ್ತು ಧನದ ಸಂಪಾದನೆ. ಮನಸ್ಸಿಗೆ ಶುಭಾಬನ ನೆನಪು, ಈಶ್ವರಿಯ ಸೇವೆ ಮತ್ತು ಧನ ಸಂಪತ್ತು. ನಿಮ್ಗೆ ಡಬಲ್ ಪ್ರಾಫಿಟ್ ಅಂತಾರೆ ಬಾವು, ಡಬಲ್ ಸಂಪಾದನೆ. तो ಸದಾ ಯಹ ಯಾದ ರಹೆ ಕಿ ಡಬಲ್ ಕಮಾಯಿ ಕರ್ನೆ ವಾಲಾ ಹೂಂ. ಅದಕ್ಕೆ ನೀವು ಯಾವಾಗ್ಲೂ ನೆನ್ಪಿಟ್ಕೊಡಿ, ನಾನು ಡಬಲ್ ಸಂಪಾದನೆ ಮಾಡ್ಕೊಳ್ತಿದ್ದೀನಿ ಅಂತ. तो इस ईश्वरीय सेवा में सदा निमित्त मात्र का मंत्र व करनार की स्मृति का संकल्प सदा याद रहे. ಈಶ್ವರಿಯ ಸೇವೆ ಮಾಡುವಾಗ ನಾನು ನಿಮಿತ್ತ ಮಾತ್ರನಾಗಿದ್ದೇನೆ, ನಾನು ಮಾಡುವವನಾಗಿದ್ದೀನಿ ಅಂತ ಸದಾ ನೆನ್ಪಿಟ್ಕೊಳ್ಬೇಕು ಅಂತಾರೆ ಬಾಬಾ. ಕರಾವನ್ನಾರ್ ಬೋಲೇ ನಹಿ. ಈಶ್ವರಿಯ ಕಾರ್ಯ ಮಾಡುವಾಗ ಮಾಡಿಸುವ ತಂದೆಯನ್ನ ಮರಿಬಾರ್ದು. तो ಸೇವಾ ಮೇ ಸದಾ ನಿರ್ಮಾಣ ಹಿ ನಿರ್ಮಾಣ ಕರ್ತೆ रहेंगे. ಮಾಡಿಸುವ ತಂದೆಯನ್ನ ನೆನಪಿಟ್ಕೊಂಡ್ರೆ ಸೇವೆಯಲ್ಲಿ ನಿರ್ಮಾಣವೇ ನಿರ್ಮಾಣದ ಕಾರ್ಯ ಮಾಡ್ತಾ ಹೋಗ್ತೀರಿ. और आगे चल अनेक प्रकार की व्यक्ति और वैभव अनेक प्रकार की वस्तुओं से संपर्क करते हो. ಇನ್ನು ಜನರ ಜೊತೆಗೆ ವ್ಯವಹರಿಸಬೇಕಾದ್ರೆ ವ್ಯಕ್ತಿಗಳು ಮತ್ತೆ ವೈಭವ, ಅನೇಕ ಪ್ರಕಾರದ ವಸ್ತುಗಳು, ಇವುಗಳ ಮಧ್ಯದಲ್ಲಿ ನೀವು ಬರ್ತೀರಿ. इसमें भी सदा व्यक्ति में व्यक्त भाव के बजाय आत्मिक भाव धारण करो. ನೀವು ಯಾವುದೇ ವ್ಯಕ್ತಿಗಳ ಮಧ್ಯದಲ್ಲಿದ್ರು, ವ್ಯಕ್ತ ಭಾವದಲ್ಲಿದ್ರು ಆತ್ಮೀಕ ಭಾವವನ್ನ ಉಳಿಸ್ಕೊಳ್ಬೇಕು ಅಂತಾರೆ ಬಾಬಾ. वस्तुओं वैभवों को अनासक्त भाव धारण करो. तो वैभव और वस्तु अनासक्त के आगे दासी के रूप में होगी. ಅದರಿಂದ ಬಾಬಾ ಹೇಳ್ತಾರೆ, ವ್ಯಕ್ತಿಗಳ ಜೊತೆಗೆ ವೈಭವದ ಜೊತೆಗೆ ನೀವಿರುವಾಗ ಅನಾಸಕ್ತ ಭಾವನೆ ಇರ್ಲಿ. ನೀವೆಷ್ಟು ಅನಾಸಕ್ತ ಭಾವನೆಯಲ್ಲಿ ಇರ್ತೀರಿ ಅಷ್ಟು ಆ ಎಲ್ಲ ವಸ್ತುಗಳು ನಿಮ್ ಎದುರುಗಡೆ ದಾಸಿಯ ರೂಪದಲ್ಲಿ ಬಂದ್ಬಿಡ್ತವೆ ಅಂತಾರೆ ಬಾಬಾ. ಆಸಕ್ತ ಭಾವ ವಾಲೆ ಕೆ ಆಗೆ ಚುಂಬಕು ಕಿ ತರಫ್ ಫಸಾನೆ ವಾಲಿ ಹೋಗಿ. ಯಾರಿಗೆ ವ್ಯಕ್ತಿಗಳ ಕಡೆಗೆ ವಸ್ತುಗಳ ಕಡೆಗೆ ಆಕರ್ಷಣೆ ಜಾಸ್ತಿ ಇರ್ತದೆ ಅವರನ್ನ ಏನ್ ಮಾಡ್ತದೆ ಅಂದ್ರೆ ಚುಂಬಕದಂತೆ ಅದರಲ್ಲಿ ಸಿಕ್ಕಾಕ್ಬಿಡ್ತದೆ ನಿಮ್ಮನ್ನ ಅಂತಾರೆ ಬಾಬಾ. ಜಾಲದಲ್ಲಿ ನಿಮ್ಮನ್ನ ಬಂಧಿಸಿ ಬಿಡ್ತದೆ. ಜೋ ಚುಡಾನೆ ಚಾಹೋ ತೋ ಬಿ ಚೂಟ್ ನಹಿ ಸಕ್ತೆ ಹೇ. ಒಂದ್ ವೇಳೆ ವ್ಯಕ್ತಿಗಳ ಮಧ್ಯದಲ್ಲಿ, ಎಲ್ಲರ ಜನ ಮಧ್ಯದಲ್ಲಿ ವಸ್ತುಗಳ ಜೊತೆಗೆ ಕೆಲಸ ಮಾಡುವಾಗ ಶುಭಾಬ ಹೇಳ್ತಾರೆ, ನೀವು ಆತ್ಮಿಕ ಭಾವವನ್ನ ಬಿಟ್ರೆ, ಅನಾಸಕ್ತ ಭಾವನೆಯನ್ನ ಬಿಡ್ಲಿಲ್ಲ ಅಂದ್ರೆ ಏನಾಗ್ತದೆ, ಅದು ನಿಮ್ಮನ್ನ ಸಿಕ್ಕಾಕ್ತಾ ಇರ್ತದೆ ಅಂತಾರೆ. ಬಿಡಿಸ್ಕೊಳ್ಳೋಣ ಅಂದ್ರೆ ನಿಮ್ಗೆ ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ. ಆದ್ದರಿಂದ ಶುಭಾಬ ಹೇಳ್ತಾರೆ, ವಸ್ತುಗಳು ಬಂದಾಗ ಅನಾಸಕ್ತ ಭಾವನೆ, ವ್ಯಕ್ತಿಗಳು ಬಂದಾಗ ಆತ್ಮಿಕ ಭಾವನೆ ಇರ್ಲಿ ಅಂತಾರೆ ಬಾಬಾ. इसलिए व्यक्ति और वैभव में आत्मा भाव अनासक्त भाव का परिवर्तन करो. ಅದ್ರಿಂದ ವ್ಯಕ್ತಿ ಮತ್ತೆ ವೈಭವ ಬಂದಾಗ ಒಂದು ಆತ್ಮಭಾವ, ಇನ್ನೊಂದು ಅನಾಸಕ್ತ ಭಾವ ಇರ್ಲಿ. ಈ ತರ ಪರಿವರ್ತನೆ ಮಾಡ್ಕೊಳ್ರಿ.
और आगे चलो। कोई भी पुरानी दुनिया के आकर्षणमय दृश्य अल्पकाल के सुख के साधन यूज करते हो व देखते हो, उस साधनों व दृश्य को देख कहां कहां ಸಾಧನಾ को भी भूल ಸಾಧನ್ में आ जाते हो. ಶುಭಾವ ಹೇಳ್ತಿದ್ದಾರೆ, ಎಷ್ಟೋ ಸಾರಿ ನೀವು ಹಳೆಯ ಪ್ರಪಂಚದ ಆಕರ್ಷಣೆಯಲ್ಲಿ ಬಂದು ಅಲ್ಪಕಾಲದ ಸುಖದ ಸಾಧನಗಳನ್ನ ಉಪಯೋಗಿಸ್ಕೊಳ್ತಾ ಅದನ್ನ ನೋಡ್ತಾ ನೋಡ್ತಾ ಏನ್ ಮಾಡ್ತೀರಿ ನೀವು ಅಂದ್ರೆ, ಸಾಧನೆ ಮಾಡೋದನ್ನೇ ಬಿಟ್ಟು ಸಾಧನೆಗಳಲ್ಲೇ ಮುಳುಗ್ ಬಿಡ್ತೀರಿ ಅಂತಾರೆ. ವಸ್ತುಗಳ ಆಕರ್ಷಣೆಯಲ್ಲೇ ಮುಳುಗಿ ಬಿಡ್ತೀರಿ ನೀವು. ಸಾಧನಗಳು ನಿಮ್ಮನ್ನ ಸಾಧನೆಯನ್ನೇ ಮರೆಸಿ ಬಿಡ್ತದೆ. कहां कहां साधना को भूल साधनों में आ जाते हैं, ಸಾಧನೋ ಕೆ ವಶೀಭೂತ ಹೋ ಜಾತೆ ಹೇ. ಬಾಬಾ ಮಕ್ಕಳ ಮನೋಸ್ಥಿತಿಯನ್ನ ನೋಡ್ತಿದ್ದಾರೆ. ಸಾಧನಗಳನ್ನು ಉಪಯೋಗಿಸಿ ಅದಕ್ಕೆ ನೀವು ವಶೀಭೂತರಾಗ್ಬಿಟ್ಟಿರ್ತೀರಿ. ಸಾಧನೋ ಕೆ ಆಧಾರ ಪರ ಸಾಧನ ಐಸೆ ಸಮझो जैसे रेत के फाउंडेशन के ऊपर बिल्डिंग खड़ी कर रहे हैं. ಶುಭಾಬ ಹೇಳ್ತಾರೆ, ನೀವು ಸಾಧನಗಳನ್ನ ಆಧಾರ ಇಟ್ಕೊಂಡು ನೀವು ಸಾಧನೆ ಮಾಡೋದು ಅಂದ್ರೆ ತಿಳ್ಕೊಳ್ರಿ, ಮರಳಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂತೆ ಅಂತ ಹೇಳ್ತಾರೆ ಬಾಬಾ. ಮರಳಿನ ಫೌಂಡೇಶನ್ ನ ಮೇಲೆ ನೀವು ಬಿಲ್ಡಿಂಗ್ ಕಟ್ ನಿಲ್ಲಿಸಿದ ಹಾಗೆ. ಉಸ್ಕಾ ಕ್ಯಾ ಹಾಲ್ ಹೋಗ, ಇದ್ರ ಸ್ಥಿತಿ ಏನಾಗುತ್ತೆ ಅಂತ, ಬಿಲ್ಡಿಂಗ್ ಏನಾಗುತ್ತೆ ಅಂತ ಕೇಳ್ತಾರೆ ಬಾಬಾ. ಅದಕ್ಕಾಗಿ ನೀವು ಸಾಧನೆಯನ್ನ ಮರೆತು ಬರೀ ಸಾಧನಗಳಲ್ಲೇ ಇದ್ರೆ ಬಾರ್ ಬಾರ್ ಹಲ್ಚಲ್ ಮೇ ಡಗಮಗ್ ಮೇ ಹೋಂಗೆ, ಗಿರಾ ಕಿ ಗಿರಾ ಯಹಿ ಹಾಲತ್ ಹೋಗಿ. ಶುಭಾವ ಹೇಳ್ತಾರೆ, ಬಾರಿ ಬಾರಿಗೂ ನೀವು ಹಲ್ಚಲ್ ಏರುಪೇರಿನಲ್ಲಿ ಬರ್ತೀರಿ, ಬಾರಿ ಬಾರಿಗೂ ಡಗಮಗ ಸ್ಥಿತಿ. ಇನ್ನೇನು ಬಿದ್ರೋ ಎದ್ರೋ ಅನ್ಬೇಕು, ಆ ರೀತಿಯಲ್ಲಿ ನೀವು ಬಿದ್ದಿರೋದೇ ಸ್ಥಿತಿಯಲ್ಲಿ ಇರ್ತೀರಿ ಅಂತಾರೆ ಬಾಬಾ. ಗಿರಾ ಕಿ ಗಿರಾ ಯಹಿ ಹಾಲತ್ ಹೈ, ಇಸ್ಲಿಯೇ ಯಹಿ ಪರಿವರ್ತನ್ ಕರೋ. ಸಾಧನ ವಿನಾಶಿ ಹೈ ಅವ್ರ ಸಾಧನಾ ಅವಿನಾಶಿ ಹೈ. ಸಾಧನಗಳನ್ನ ನೋಡುವಾಗ ಉಪಯೋಗಿಸುವಾಗ ನೆನ್ಪಿಟ್ಕೊಳ್ರಿ, ಈ ಸಾಧನಗಳೆಲ್ಲವೂ ವಿನಾಶ ಆಗುವಂತವು. ನಾನು ಮಾಡ್ತಿರುವ ಸಾಧನೆ ಅವಿನಾಶಿ. ವಿನಾಶಿ ಸಾಧನಕ್ಕೆ ಆಧಾರ ಪರ ಅವಿನಾಶಿ ಸಾಧನಾ ಹೋ ನಹಿ ಸಕ್ತಿ. ಶುಭಾಬ್ ಹೇಳ್ತಾರೆ, ವಿನಾಶಿ ಸಾಧನಗಳ ಆಧಾರದ ಮೇಲೆ ಅವಿನಾಶಿ ಸಾಧನೆ ಆಗುದಿಲ್ಲ ಅಂತಾರೆ ಬಾಬಾ. ಸಾಧನ್ ನಿಮಿತ್ತ ಮಾತ್ರ ಹೇ, ಸಾಧನ ನಿರ್ಮಾಣಕ ಆಧಾರ ಹೇ. ನೀವು ಉಪಯೋಗಿಸುವ ಸಾಧನಗಳು ನಿಮಿತ್ತ ಮಾತ್ರ, ನೀವು ಮಾಡ್ತಾ ಇರುವ ಸಾಧನೆ ನಿರ್ಮಾಣದ ಆಧಾರವಾಗಿದೆ. तो साधन को महत्व नहीं दो, ಸಾಧನಾ ಕೋ ಮಹತ್ವ ದೋ. ಅದರಿಂದ ಸಾಧನಗಳಿಗೆ ಮಹತ್ವತೆ ಕೊಡಬೇಡಿ, ನೀವು ಮಾಡುವ ಸಾಧನೆಗೆ ಮಹತ್ವವನ್ನ ಕೊಡಿ. तो सदा ये समझो मैं ಸಿದ್ಧಿ ಸ್ವರೂಪ್ ಹೂ ನಾಕಿ ಸಾಧನಾ ಸ್ವರೂಪ್. ಶುಭಾಬ್ ಹೇಳ್ತಾರೆ, ನೀವ್ ಯಾವಾಗ್ಲೂ ನೆನ್ಪಿಟ್ಕೊಳ್ರಿ, ನಾನು ಸಿದ್ಧಿ ಸ್ವರೂಪ ಆತ್ಮನಾಗಿದ್ದೇನೆ. ಈ ಸಾಧನಗಳ ಸ್ವರೂಪ ವಸ್ತುಗಳ ಸ್ವರೂಪ ನಾನಲ್ಲ, ನಾನು ಸಿದ್ಧಿ ಸ್ವರೂಪನಿದ್ದೇನೆ. ಸಾಧನಾ ಸಿದ್ಧಿ ಕೋ ಪ್ರಾಪ್ತ ಕರಾಯಗಿ. ಶುಭಾಬ್ ಹೇಳ್ತಾರೆ, ನೀವು ಮಾಡುವ ಸಾಧನೆ, ನೀವು ಮಾಡುವ ತಪಸ್ಸು, ನೀವು ಮಾಡುವ ಯೋಗ ನಿಮಗೆ ಸಿದ್ಧಿಯನ್ನು ಸಫಲತೆಯನ್ನು ತಂದ್ಕೊಟ್ಬಿಡುತ್ತೆ. ಸಾಧನೋ ಕೆ ಆಕರ್ಷಣೆ ಮೇ ಸಿದ್ಧಿ ಸ್ವರೂಪಕ್ಕೂ ನಹಿ ಭೂಲ್ ಜಾವ್. ಅದಕ್ಕಾಗಿ ಸಾಧನಗಳ ಆಕರ್ಷಣೆಯಲ್ಲಿ ನಾನು ಸಿದ್ಧಿ ಸ್ವರೂಪ ಆಗ್ಬೇಕು ಅನ್ನೋದನ್ನ ಮರಿಬಾರ್ದು. ಹರ್ ಲೌಕಿಕ ಚೀಜ್ ಕೋ ದೇಖ್, ಲೌಕಿಕ ಬಾತೋं को सुन, लौकिक दृश्य को देख, लौकिक को अलौकिक में ಪರಿವರ್ತನ್ ಕರೋ. ನಿಮ್ಮ ಲೌಕಿಕದ ಯಾವುದೇ ವಸ್ತುಗಳನ್ನ ನೋಡ್ತಾ ಇದ್ರು, ಮಾತುಗಳನ್ನ ಕೇಳ್ತಾ ಇದ್ರು, ದೃಶ್ಯಗಳನ್ನ ನೋಡ್ತಾ ಇದ್ರು, ಬಾಬಾ ಹೇಳ್ತಾರೆ ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ. ಅರ್ಥಾತ್ ಜ್ಞಾನ ಸ್ವರೂಪ ಹೋ, ಹರ್ ಬಾತ್ ಮೇ ಜ್ಞಾನ ಉಠಾವೋ. ಜ್ಞಾನ ಸ್ವರೂಪರಾಗ್ರಿ, ಪ್ರತಿಯೊಂದು ಮಾತಿನಲ್ಲಿ ಜ್ಞಾನ ತಗೊಳ್ರಿ. ಬಾತ್ ಮೇ ನಹಿ ಜಾओ, ಜ್ಞಾನ ಮೇ ಜಾओ. तो ಸಮझಾ, ಆ ಮಾತಲ್ಲಿ ಹೋಗ್ಬಿಡಿ, ಜ್ಞಾನದಲ್ಲಿ ಹೋಗಿ ಅಂತಾರೆ ಬಾಬಾ. ಅಭಿ ಬಾಕಿ ಕ್ಯಾ ರಹ ಗಯಾ, ಅಭಿ ಸೋನಾ ರಹ ಗಯಾ. ಈಗ ಮುಂದೇನು, ಕೊನೆಗೆ ನಿದ್ದೆ ಮಾಡ್ಬೇಕಲ್ಲ, ಇಡೀ ದಿನದೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ. ಸೋನಾ ಅರ್ಥಾತ್ ಸೋನೆ ಕಿ ದುನಿಯಾ ಮೇ ಸೋನಾ. ಶುಭಾಬ್ ಹೇಳ್ತಾರೆ, ಮಲ್ಕೊಳ್ಳೋದು ಅಂದ್ರೆ ನೀವು ಚಿನ್ನದ ಜಗತ್ತಿನಲ್ಲಿ ಮಲ್ಕೊಳ್ಬೇಕು ಅಂತಾರೆ ಬಾಬಾ. ಸೋನೆಗೂ ಪರಿವರ್ತನ್ ಕರೋ. ನಿಮ್ಮ ನಿದ್ರೆನೂ ಸಹ ಚೇಂಜ್ ಮಾಡ್ಕೊಳ್ರಿ, ಪರಿವರ್ತನೆ ಮಾಡ್ಕೊಳ್ರಿ. ಬೆಡ್ ಪರ್ ನಹಿ ಸೋ, ಲೇಕಿನ್ ಕಹಾ ಸೋಯೆಂಗೆ.
ಬಾಪು ಕಿ ಯಾದು ಕಿ ಗೋದ್ ಮೇ ಸೋಯೆಂಗೆ. ಕೇವಲ ನೀವು ಬೆಡ್ ಮೇಲೆ ಮಲ್ಕೊಂಡಿರೋದಷ್ಟೇ ಅಲ್ಲ, ಬಾಬಾ ಹೇಳ್ತಿದ್ದಾರೆ ತಂದೆಯ ನೆನಪಿನ ಮಡಿಲಿನಲ್ಲಿ ನೀವು ಮಲ್ಕೊಳ್ಬೇಕು. ಫರಿಸ್ತೋಂಕಿ ದುನಿಯಾ ಮೇ ಸ್ವಪ್ನೋಂಕಿ ಸೈರ್ ಕರೋ. ಫರಿಸ್ತೆಗಳ ಜಗತ್ತಿನಲ್ಲಿ ಸ್ವಪ್ನಗಳಲ್ಲಿ ಸೈರ್ ಮಾಡ್ರಿ, ಓಡಾಡ್ರಿ ಅಂತಾರೆ ಬಾಬಾ. ಸ್ವಪ್ನ ಬಿ ಪರಿವರ್ತನ್ ಕರೋ. ಬಾಬನ ಶಿಕ್ಷಣವನ್ನ ಕೇಳಿ ನಮ್ಮ ಸಂಸ್ಕಾರ ಪರಿವರ್ತನೆ ಆದಂತೆ ಸ್ವಪ್ನಗಳು ಕೂಡ ಪರಿವರ್ತನೆ ಆಗ್ಬಿಡ್ತಾವಲ್ವಾ, ಅದಕ್ಕೆ ಹೇಳ್ತಾರೆ ಬಾಬಾ ಸ್ವಪ್ನಗಳನ್ನು ಕೂಡ ಪರಿವರ್ತನೆ ಮಾಡ್ರಿ. ಸೋನಾ ಬಿ ಪರಿವರ್ತನ್ ಕರೋ, ಆದಿ ಸೆ ಅಂತ್ ತಕ್ ಪರಿವರ್ತನ್ ಕರೋ. ಈ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನೀವು ಮಲಗುವುದು ಸಹ ಪರಿವರ್ತನೆ ಆಗ್ಬೇಕು. ಮಲಗಿದಾಗ ಶುಭಾಬರೋರ್ ನೆನಪಿನ ಮಡಿಲಿನಲ್ಲಿ ಮಲ್ಕೊಳ್ಬೇಕು. ಹೊಸ ಜಗತ್ತಿನ ಸೈರ್ ಮಾಡ್ಬೇಕು, ಪರಿಸ್ಥಿತಿಗಳ ಜಗತ್ತಿನ ಸೈರ್ ಮಾಡ್ಬೇಕು. ಒಂದ್ ವೇಳೆ ಕನಸುಗಳು ಬಿದ್ರೆ ಬಾಬನ್ ಜೊತೆಗೆ ಇರುವಂತಹ ಯಾವುದಾದ್ರೂ ದೃಶ್ಯಗಳು, ಸೇವಾ ಕಾರ್ಯಗಳು ಆ ರೂಪದಲ್ಲಿ ಕನಸು ಬೀಳ್ಬೇಕು, ಸ್ವಪ್ನಗಳು ಬೀಳ್ಬೇಕು. ಈ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಾರೆ ಬಾಬು. ಆದ್ದರಿಂದ ಈ ತರಹ ನಾವೆಲ್ಲ ಮಕ್ಕಳು ಶಿವಬಾಬನ ಮಾತುಗಳನ್ನ ಕೇಳಿ ಪ್ರತಿ ಒಂದರಲ್ಲಿ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು. ಇವತ್ತಿನ ಮುರುಳಿಯಲ್ಲಿ ಬಾಬಾ ಎಷ್ಟು ಸುಂದರವಾದಂತಹ ಅನೇಕ ಮಾತುಗಳನ್ನ ನಾವು ಬ್ಯಾಲೆನ್ಸ್ ಇಟ್ಕೊಳ್ಳೋದಕ್ಕೆ ಹೇಳ್ಕೊಟ್ರಲ್ವಾ. ಒಂದು ಶರೀರ ನಿರ್ವಹಣೆ ಮಾಡುವಾಗ ಆತ್ಮದ ನಿರ್ವಹಣೆ ಮರಿಬಾರ್ದು ಅಲ್ವಾ. ಹಾಗೆ ವ್ಯವಹಾರವನ್ನ ಮಾಡ್ಬೇಕಾದ್ರೆ ಪಾರಮಾರ್ಥವನ್ನ ಮರಿಬಾರ್ದು. ಕರ್ಮ ಮಾಡ್ಬೇಕಾದ್ರೆ ಯೋಗವನ್ನ ಮರಿಬಾರ್ದು. ತನುವಿಗಾಗಿ ಸಂಪಾದನೆ ಮಾಡ್ಬೇಕಾದ್ರೆ ಮನಸ್ಸಿನ ಸಂಪಾದನೆ, ಆತ್ಮದ ಸಂಪಾದನೆಯನ್ನ ಮರಿಬಾರ್ದು. ಆತ್ಮ ಭಾವದಲ್ಲಿ ಇರ್ಬೇಕೇ ವಿನಃ ಅನಾಸಕ್ತ ಭಾವನೆಯಲ್ಲಿರ್ಬೇಕು. ಸಾಧನಗಳು ವ್ಯಕ್ತಿಗಳನ್ನ ನೋಡುವಾಗ ಶುಭಾಬ ಹೇಳ್ತಾರೆ ಸಾಧನಗಳನ್ನ ಉಪಯೋಗಿಸ್ರಿ, ಆದ್ರೆ ಸಾಧನೆಯನ್ನ ಬಿಡಬೇಡಿ. ಈ ಸಾಧನಗಳು ವಿನಾಶಿ, ಆತ್ಮದ ಸಾಧನೆ ಅವಿನಾಶಿಯಾಗಿದೆ. ಈ ಸಾಧನೆಗಳನ್ನ ನಿಮಿತ್ತ ಮಾತ್ರ ಅಂತ ತಿಳ್ಕೊಳ್ರಿ. ನಾನು ಮಾಡ್ತಿರುವಂತ ಸಾಧನೆ ನಿರ್ಮಾಣದ ಕಾರ್ಯಕ್ಕೆ ಆಧಾರ. ಸಾಧನೆಗೆ ಮಹತ್ವ ಕೊಡ್ಬೇಕೇ ವಿನಃ ಬರೀ ಸಾಧನಗಳಿಗಲ್ಲ. ಅದಕ್ಕಾಗಿ ಶುಭಾಬ ಹೇಳ್ತಾರೆ ನಾವು ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡ್ಬೇಕು. ಈ ರೀತಿಯಲ್ಲಿ ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನ ಮಾಡ್ಕೊಳ್ಳಿ ಅಂತ ಬಾಬಾ ಇವತ್ತಿನ ವಿಶೇಷ ಮಹಾವಾಕ್ಯಗಳನ್ನ ಹೇಳಿದರೆ ಒಳ್ಳೆಯದು. ಈ ರೀತಿಯಲ್ಲಿ ಐಸೆ ಹರ್ कर्म में परिवर्तन शक्ति द्वारा स्व परिवर्तन और विश्व परिवर्तन करने वाले, हर सेकेंड हर संकल्प हर कर्म नया और गोल्डन एज करने वाले, श्रेष्ठ अर्थात सतो प्रदान करने वाले, नए वर्ष में स्व में और विश्व में नया चमत्कार दिखाने वाले, जो अब तक असंभव समझ रहे हैं स्व के प्रति विश्व के प्रति उस असंभव को सहज संभव करने वाले, ऐसे सदा सफलता मूर्त श्रेष्ठ सिद्धि स्वरूप आत्माओं को बाप दादा का याद प्यार और नमस्ते. ಈ ರೀತಿಯಲ್ಲಿ ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ಪರಿವರ್ತನೆಯ ಶಕ್ತಿಯ ಮೂಲಕ ಪರಿವರ್ತನೆ ಆಗುವಂತವರು ವಿಶ್ವ ಪರಿವರ್ತನೆ ಮಾಡುವವರು. ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಪ್ರತಿಯೊಂದು ಕರ್ಮವನ್ನ ಹೊಸದನ್ನಾಗಿ ಮಾಡುವವರು, ಚಿನ್ನದ ಸಮಾನ ಮಾಡುವವರು, ಶ್ರೇಷ್ಠ ಮತ್ತು ಸತೋ ಪ್ರದಾನ ಮಾಡುವವರು. ಹೊಸ ವರ್ಷದಲ್ಲಿ ಹೊಸ ವಿಶ್ವವನ್ನ, ಹೊಸ ಜಗತ್ತನ್ನ, ಚಮತ್ಕಾರವನ್ನ, ಹೊಸ ಜಗತ್ತಿನ ಚಮತ್ಕಾರ ತೋರಿಸುವವರು. ಯಾವುದನ್ನ ಇಲ್ಲಿಯವರೆಗೆ ಅಸಂಭವ ಅಂತ ತಿಳ್ಕೊಂಡಿದ್ರಿ ಅದನ್ನ ಸ್ವಪ್ರತಿ ವಿಶ್ವದ ಪ್ರತಿಯಾಗಿ ಸಂಭವ ಮಾಡಿ ತೋರಿಸುವವರು. ಇಂತಹ ಎಲ್ಲ ಸಫಲತಾ ಮೂರ್ತಿ ಮಕ್ಕಳಿಗೆ, ಶ್ರೇಷ್ಠ ಸಿದ್ಧಿ ಸ್ವರೂಪ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.